ನಿಮ್ ಎದೆ ಮೇಲೆ ಕುತ್ಕೊಂಡು ನಾವು ಕೆಲಸ ಮಾಡ್ಸಿದೀವಿ ಇವತ್ತವರೆಗೂ ನಾವು ನಿಮ್ ಎದೆ ಮೇಲೆ ಕುತ್ಕೊಂಡು ಕೆಲಸ ಮಾಡ್ಸಿದೀವ ನಿಮ್ಮ ಆಫೀಸ್ಗೆ ಏನಾದ್ರು ಬಂದು 2 ನಿಮಿಷ ನಿಮ್ಮ ಆಫೀಸ್ಗೆ ಏನಾದ್ರು ಬಂದು ಅದೇ ಕೆಲಸ ಬಂದು ಸರ್ ನಮ್ದು ಈ ಕೆಲಸ ಬೇರೆ ಬರ್ತಾ ಇದೀವ ಡೈಲಿ ಬರ್ತಾರ ಅಂತ ಬರ್ತೀವ ಸಿಸಿ ಕ್ಯಾಮೆರಾ ಓಪನ್ ಮಾಡಿ ಕೆಲಸ ಡೆವಲಪ್ ಮಾಡಿದ್ರೆ ಬರ್ತೀರಾ ಅಲ್ಲ ಸಿಸಿ ಕ್ಯಾಮೆರಾ ಜನ ಬಂದಿದ್ದೀವಿ ನೋಡಿ ಏನು ನಾಡು ಅನ್ಕೊಂಡಿದ್ದೀರಾ ನೀವು ನಿಮ್ಮ ಆಫೀಸ್ ನಾವು ಬರ್ಬೇಕಾ ನಿಮ್ಮ ಆಫೀಸ್ ಆನೇಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಭೂ ದಾಖಲೆ ಇಲಾಖೆಯ ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಜೊತೆಗೆ ಭೂ ದಾಖಲೆ ಇಲಾಖೆಯ ಅಧಿಕಾರಿಗಳು ಬಲಾಢ್ಯರ ಪರವಾಗಿ ಕೆಲಸ ಮಾಡುತ್ತಿದ್ದು, ಕೂಡಲೇ ಭೂ ದಾಖಲೆ ಅಧಿಕಾರಿಗಳು ರೈತರ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ, ಇಲ್ಲವಾದಲ್ಲಿ ಕುರ್ಚಿ ಖಾಲಿ ಮಾಡಿ ಎಂದು ರೈತ ಸಂಘದ ಪದಾಧಿಕಾರಿಗಳು ಮತ್ತು ರೈತರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಆನೇಕಲ್ ತಾಲೂಕಿನ ಕಸಬಾ ಹೋಬಳಿ ಸುಣ್ವಾರ ಗ್ರಾಮದ ಶ್ರೀನಿವಾಸ್ ರೆಡ್ಡಿ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 19ರ ಜಮೀನಿಗೆ ಸಂಬಂಧಿಸಿದ ಟಿಪ್ಪಣಿಯನ್ನು ಸರಿಪಡಿಸುವಂತೆ ಕಳೆದ 7 ವರ್ಷಗಳಿಂದ ಭೂ ದಾಖಲೆ ಇಲಾಖೆಯ ಕಚೇರಿಗೆ ಅಲೆಯುತ್ತಿದ್ದರೂ ಸಹ ಭೂ ದಾಖಲೆ ಇಲಾಖೆಯ ಅಧಿಕಾರಿಗಳು ರೈತರ ಸಮಸ್ಯೆಗೆ ಸ್ಪಂದಿಸದೆ ಬಲಾಢ್ಯರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ರೈತ ಮುಖಂಡರಾದ ಟಿಸಿಹಳ್ಳಿ ಕೇಶವರೆಡ್ಡಿ, ಉಸ್ಕೂರು ರಘು, ಹವಲಹಳ್ಳಿ ಮಂಜೂರವರು ಆರೋಪ ವ್ಯಕ್ತಪಡಿಸಿದರು. ಇನ್ನು ಕೆಲ ಕಾಲ ರೈತರ ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇನ್ನು 15 ದಿನದ ಒಳಗಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇವೆ ಎಂದು ಭೂ ದಾಖಲೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು. ಸಮಸ್ಯೆ ಬಗೆಹರಿಸಕ್ಕೆ ರೆವಿನ್ಯೂ ಆಫೀಸಿಂದ ಫೋನ್ ಮಾಡಿಸ್ತಾರೆ. ನಮ್ಗೇನು ಗೊತ್ತು ಸರ್? ನಮಗೆ ಬೇರೆ ನಾವು ಬ್ರೋಕರ್ಗಳಲ್ಲಿ ನಮಗೆ ನೀವ್ಯಾರು ಗೊತ್ತಿಲ್ಲ. ಆಫೀಸ್ ಅಂತ ಬಂದಿದ್ದೀವಿ ನಾವಿಲ್ಲಿ, ಆಯ್ತಾ? ಇಲ್ಲಿ ಯಾರು ಕೇಳಿದ್ರೆ ಫಸ್ಟ್ ಕೇಳಿದ್ದಾನೆ, ಯಾರು ಇನ್ಚಾರ್ಜ್ ADR ಬಿಟ್ಟು ಯಾರು ಇನ್ಚಾರ್ಜ್ ಕೇಳಿದ್ದಾನೆ. ನೀವೇನೋ ಜವಾಬ್ದಾರಿ ತಗೊಂಡು ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ADR ಯಾಕೆ ಬಂದಿಲ್ಲ? ಬರ್ತಾರೆ ಸರ್, ಬರ್ತಾರೆ. ಇರಪ್ಪ, ಯಾರನ್ನ ಕೇಳೋಣ. ADR ರೆಗ್ಯುಲರ್ ಬರ್ತಾರೆ, ರೆಗ್ಯುಲರ್ 10:30 ಗಂಟೆ ಬರ್ತಾರೆ ಆಫೀಸಲ್ಲಿ. ಯಾರನ್ನ ಸರ್ ನಾವು ನಿಮ್ಮ ಹೆಸರು ಹೇಳಿ. ಉಮೇಶ್ ಅವರು ನಿಮ್ಮನ್ನು ಬ್ಲೇಮ್ ಮಾಡಲಿಲ್ಲ. ಇಲ್ಲಿ ಕೆಲಸ ಮಾಡಲ್ಲ, ರೈತರ ಕೆಲಸ ಮಾಡಲ್ಲ, ಮಾಡೋದು ಪರ್ಸನಲ್ ಕೆಲಸ. ಈ ಅರ್ಜಿ 2018 ನಾವು 2018 ಕೊಟ್ಟಿರೋ ಅರ್ಜಿನ ಬಗೆಹರಿಸಕ್ಕೆ ಹೋಗ್ತಾ ಇಲ್ಲ. ದುಡ್ಡು ಇಸ್ಕೊಂಡು ಬಿಲ್ಡರ್ಗೆ ಪಡಿ ಮಾಡಿಕೊಟ್ಟಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್. ಅವನ ಮೇಲೆ ಪೊಲೀಸಲ್ಲಿ FIR ಹಾಕ್ಸಿದ್ದಾನೆ ನಮ್ಮ ಬಿಲ್ಡರ್. ಇಲ್ಲಿ ಬಂದು ADR ಸಮಸ್ಯೆ ಬಗೆಹರಿಸ್ಕೊಡಿ ಅಂದರೆ ADR ಬಗೆಹರಿಸ್ಕೊಡಿ ಅಂದರೆ ಇವ್ರ ಮೇಲೆ FIR ಹಾಕ್ತಾರಂತೆ. FIR ಹಾಕ್ಸ್ಲಿ. ಇವಾಗ ನಾವೆಲ್ಲ ಬಂದಿದ್ದೀವಿ, ನಮ್ಮ ಮೇಲೆ FIR ಹಾಕ್ಸ್ಲಿ. ಅದಕ್ಕೆ ಬಂದಿದ್ದೀವಿ. ADR ರೆವಿನ್ಯೂ ಆಫೀಸ್ ಯಾರು ಫೋನ್ ಮಾಡಿದ್ದವ್ರೆ? ADR ಎಲ್ಲ ಫೋನ್ ಮಾಡಿದ್ದು. ಫಸ್ಟ್ ಅವರು ಯಾರು ADR ನೋಡೋಕೆ ಬಂದಿರ್ತಾವೆ. ಹೊಸ್ತಾಗಿ ಎಷ್ಟು ಬಂದು ಎಷ್ಟು ಆಯ್ತಾವೆ? 3 ತಿಂಗಳಾಯ್ತಲ್ಲ. ಇದುವರೆಗೂ ಒಂದು ಭೇಟಿ ಮಾಡಿಲ್ಲ ನಾವು. ನೋಡೋಣ ಈ ಅರ್ಜಿ ಏನು ಉತ್ತರ ಕೊಡ್ತಾನೆ. ಬಂದು FIR ಹಾಕ್ಸ್ತಾನೆ, ನಮ್ಮ ಮೇಲೆ FIR ಹಾಕ್ಸ್ತಾನೆ ಅಂತ ಮಾತಾಡಿ ಸರ್. ಫಸ್ಟ್ ಮಾತಾಡಿ. ಏಕವಚನದಲ್ಲಿ ಇವತ್ತು ಅವನು ಎಂತ ADR ಸರ್ವೆ ಮಾಡಿ ಗಡಿ ಗುರುತು ಮಾಡೋದನ್ನ ತಗೊಂಡೋಗಿ RIV ಬರೀತಾನೆ ಅಂದ್ರೆ ಎಂತ ಮುಟ್ಟಾಳವನ ಏನು ಓದಿರೋದು ಆತ್ಮ? ಏನು ಓದಿರೋದು ಆತ್ಮ? ಬಿಲ್ಡರ್ಗಳು ಅವ್ರನ್ನೆಲ್ಲ ಬಿಟ್ಬಿಟ್ಟು ಕಾಂಪೌಂಡ್ ಹಾಕ್ಸಕ್ಕಾಗ್ತದೆ ಇವ್ರ ಕೈಯಲ್ಲಿ. ಇಲ್ಲಿ ನಮ್ಮ ರೈತರು ಬಂದ್ರೆ FIR ಮಾಡಿಸ್ತಾರಂತ. ಇವಾಗ ಬರ್ಲಿ ಮಾಡಿಸ್ಲಿ ಅವನ ತಾಕತ್ತಿದ್ರೆ ಮಾತಾಡೋದು. ಫೋನ್ ಮಾಡಿ ಹೇಳಿ ಸಹ ಈ ತರ ರೈತರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ರಿ. ಫೋನ್ ಮಾಡ್ರಿ. ಏನ್ ತಮಾಷೆ ಅನ್ಕೊಂಡವ್ರ? ಇಲ್ಲ ಏನೋ ಆಫೀಸ್ ಬರ್ಬೇಕು, ಆಫೀಸ್ ಒಳಗ್ ಬರ್ಬೇಕಂದ್ರೆ ಕೇಳ್ಬಿಟ್ಟು ಬರ್ಬೇಕಂತ. ಏನ್ ಅವ್ರ ಅಪ್ಪನ ಆಫೀಸು? ನಮ್ಮ ಆಫೀಸ್ ನಮ್ ಕೆಲಸ ಮಾಡಿದ್ರೆ ಬಳಿ ಮಗಳು ಎದ್ದೋಗ್ಬೇಕು ಆಚೆಕ. ಏನ್ ಅನ್ಕೊಂಡ್ಬಿಟ್ಟವ್ರ ಅವರು? ಏನ್ ಅಷ್ಟು ಕಾನೂನು ಸೆನ್ಸ್ ಇಲ್ಲ. ಏನು ನಮ್ಮ FIR ಹಾಕ್ತಾರೆ. ಏನು ಕೇಳ ಬಂದಿದ್ದೀವಿ ನಾವು. ಮಾಸ್ಟರ್ ಭಾಳ ಕೇಳಕ್ ಬಂದಿದ್ವಾ? ಇಲ್ಲ, ನಾವೆಲ್ಲ ಬಂದ್ಬಿಟ್ಟು ಎದೆ ಮೇಲೆ ಕುತ್ಕೊಂಡು ಯಾವ್ದಾದ್ರು ಕೆಲಸ ಮಾಡಿಸ್ಕೊಂಡು ಹೋಗಿರೋದು ಗೊತ್ತಾ? ಇಲ್ಲಿ ಹೇಳ್ಬಿಡಿ ನೋಡೋಣ. ನೀವ್ ಹೇಳಿದ್ದೀರಿ ದಿನಕ್ಕೆ ನೀವು ಇವತ್ತು ಹೇಳ್ತೀರಾ, ನಾಳೆ ಹೇಳ್ತೀರಾ. ಬಂದಿರೋದು 2013 23 ಇಸ್ವಿದ ಬರ್ತಾ ಇರ್ತಾರ ಅವರು. ಯಾರು ಬರ್ಬೇಕು? ಪದೇ ಪದೇ ನಮಗೆ ಬೇರೆ ಕೆಲಸ ಇಲ್ಲ. ಪದೇ ಬರಕ್ಕೆ ಏನು ಕೆಲಸ ನಮಗೆ? ಬರ್ತಿದ್ದಾರೆ ಪದೇ ಅವಮಾನ ಆಗಲ್ಲ ಮಾತಾಡಕ್ಕೆ ನಿಮ್ಮ ಆಫೀಸ್ಗೆ. ಅಲ್ಲ ಸರ್, ಕಾಂಪೌಂಡ್ ಹಾಕ್ಬಿಟ್ರು, ಇವ್ರ ಮೇಲೆ FIR ಹಾಕ್ಬಿಟ್ರು. ಇದೆಲ್ಲ ಮಾಡಾಕತ್ತದೆ. ರೈತರಿಗೆ ಮುಂದೆ ಕ್ವಶನ್ ಮಾಡಿದ್ರೆ FIR ಹಾಕ್ತಾನಂತೆ. ಇದನ್ನ ಒಬ್ಬನೇ ನೋಡೋದು ಕ್ವಶನ್ ಆಗಿರೋ FIR. ನಾವ್ ಯಾರು ನೋಡಿಲ್ಲ FIR ಗಳನ್ನ. ಸ್ಟೇಷನ್ ನೋಡಿಲ್ಲ, FIR ನೋಡಿಲ್ಲ, ADR ನೋಡಿಲ್ಲ. ಕಾಸು ಮಾಡಕ್ ಬರೋರು ಇಲ್ಲಿ ಇರ್ಬಾರ್ದು. ಹೋಗಿ ಎಲ್ಲ ಕಾಸು ಮಾಡ್ಕೊಳಕ್ ಹೇಳ್ರಿ. ಇದಕ್ಕೆ ಮುಂಚೆ ಎಲ್ಲ ಸರ್ವೆ ಕೆಲಸ ಮಾಡಿರೋದು. ಯಾವ ನೋಡ್ಬಿಟ್ಟು ನ್ಯಾಯ ಕೆಲಸ ಮಾಡ್ಕೊಂಡು ಬಂದಿರೋ ಸರ್ವೆ ಅಂತ ಕೂಡ ಕೋರ್ಟ್ ಆಡೋದು. ಇನ್ನೇನು ನಾವೇನ್ ಬುಕ್ ಶೆಟ್ಟಿ ಮಾಡ್ಕೊಡಿ ಅಂತ ಹೇಳ್ತಿಲ್ಲ. 3 ಕಡಿ ಗುರುತು ಮಾಡ್ಬಿಟ್ಟು ನಮ್ ಜಮೀನೆಲ್ಲ ಹುಡ್ಕೊಡಿ ಅಂತ ಹೇಳ್ತಾ ಇರೋದು.
ಏನ್ ಅಷ್ಟು ಯೋಗ್ಯತೆ ಇಲ್ಲ ಇವ್ರಿಗೆ ಸರಿ, ಇವಾಗ ಮಾಡ್ಕೊಳ್ಳೋ ಅಷ್ಟು ಫೋನ್ ಯೋಗ್ಯತೆ ಇಲ್ವಾ? ಮಾಡ್ತೀರಾ? ಮಾಡ್ತೀರಾ? ಫೋನ್ ಮಾಡ್ತೀರಾ? ಮಾಡಿ ಹೇಳಿದ್ರೆ ಫೋನ್ ಫೋನ್ ಮಾಡಿ. ಮಾಡ್ರಿ. ರೈತರು ಬಂದು ಗಲಾಟೆ ಫೋನ್ ಮಾಡ್ತಾ ಮಾಡ್ರಿ. ಇದ್ದಾರೆ. information ಕೊಡಲ್ವಾ? ಈಗ ರೈತರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವೇನ್ ಎಲ್ಲಿದ್ದೀರಾ? ಇಲ್ಲಲ್ವಾ? ಇಲ್ಲ, ನೀವು ಮಾಡಿ ಸರ್, ಅವ್ನು ಮಾಡಿ. ಎತ್ತಲ್ಲ, ಮಾಡಿದ್ರು, ಫೋನ್ ಎತ್ತಲ್ಲ, ಮಾಡಿದ್ರು. ಇಷ್ಟೊಂದು ದುರಂಕಾರ ಏನು ಕೇಳಿದ್ರೆ ಹೊರಗಡೆ ವೇಟ್ ಮಾಡ್ರಿ, ಯಾರು ಇಲ್ಲ ಹೊರಗಡೆ ಕರ್ತಿದ್ದು. ಏನ್ ಇವ್ರೇನ್ ಲ್ಯಾಂಡ್ ಲಬಾರ್ದ ಸುಪ್ರೀಂ ಅಂತ ಬಿಟ್ಟವ್ರ ಇವರು ಫೋನ್ ಮಾಡಿ. ಮಾಡಿ, ಫೋನ್ ಮಾಡಿಲ್ಲ ನೀವು. ಕೆಳಗಿನ ಅಧಿಕಾರಿಗಳು ಕರೆದ್ಬಿಟ್ಟು FIR ಮಾಡ್ರಿ ಇವ್ರ ಮೇಲೆ ಅಂತ ಹೇಳಿ ಆದೇಶ ಮಾಡ್ತಾರೆ. ಏಟಿ ಎಲ್ಲರ ದೊಡ್ಡ ಸುಪ್ರೀಂ ಅಂತ ಬಿಟ್ಟವ್ರ ಇವರು ಈಗ FIR ಮಾಡೋದಾದ್ರೆ ನಾವು ಮನೆಗೆ ಹೋಗಂಗೆ ಇಲ್ಲ ಸಮಯ. ಅದೇನ್ ಕೊಡ್ತೀರ ಕೊಟ್ಬಿಡಿ, ಎಂಡಾರ್ಸ್ಮೆಂಟ್ FIR ಎಲ್ಲ ಕಾಪಿ ಕೊಡಿ. ಯಾರು ಇದಾರ ಆಫೀಸಲ್ಲಿ? ಒಬ್ಬ ಅವನ ಆಫೀಸಲ್ಲಿ ಇದ್ದಾನೆ. ಇವ್ರು ಮಾಡೋ ಗನಂದರಿ ಕೆಲ್ಸಕ್ಕೆ ಮಿನಿಸ್ಟರ್ ಅಲ್ಲ, ಒಬ್ರು ಇಲ್ಲಿ ಆಫೀಸಲ್ಲಿ ಎಲ್ಲ ನೋಡಿ, ಎಲ್ಲ. ಬರ್ತೀರಾ? ಇದೀಗ ಪಬ್ಲಿಕ್ ಅವ್ರೆ? ನೀವು ಪಬ್ಲಿಕ್ ನೀವು? ಪಬ್ಲಿಕ್ ನೀವು? ADL ರೆಗ್ಯುಲರ್ಸ್ ಇದ್ದಾರೆ ಆಫೀಸಲ್ಲಿ? ಯಾವಾಗ 3 ಗಂಟೆ 4 ಗಂಟೆ ಕೊಟ್ಟು ನಾನು ಕೆಲಸ ಮಾಡ್ತೀನಿ. ಬರೋದೇ ಇಲ್ಲ ಅಲ್ಲಿ. ಅದು ಅದು ಹೇಳಿ, ನಾವು ಬಂದು ಹೇಳಿದ್ರೆ ವಿಚಿತ್ರವಾಗಿ ತಿಳ್ಕೊಂತಾರೆ. ರೆವಿನ್ಯೂ ಮಿನಿಸ್ಟರ್ ಆಫೀಸ್ ಫೋನ್ ಮಾಡಿದ್ದೀವಿ ನಾವು. ಸರ್ ಎಲ್ಲ ಬರ್ಬೋದು, ಮೀಟಿಂಗ್ ಹೋಗಿರ್ಬೋದು, ಲ್ಯಾಂಡ್ ಹೋಗಿದ್ದೇನು, ಫೀಲ್ಡ್ ಹೋಗಿರ್ಬೋದು ಅಂತಾರೆ. ನೀವು ಯಾವಾಗ ಕೆಲಸ ಮಾಡಿದ್ರಿ? 10,000 ಕೊಡೋದು ರಿಜೆಕ್ಟ್ ಮಾಡಿ ಹಾಂ? 10,000 ಕೊಡೋವರೆಗೂ ರಿಜೆಕ್ಟ್ ಮಾಡಿರ್ತೀರಂತೆ ನೋಡ್ರಿ ಇಲ್ಲಿ ಒಬ್ಬರಲ್ಲ, ನೋಡಿ ಅವ್ರು ಮೂರು ಹೇಳ್ತಾರೆ. ಕಂಪ್ಲೇಂಟು. ನಮ್ಮ ತಾತ್ನಸ್ತಿ ಸರ್ ಅದು. ನಿಮ್ 10,000 ಬೇಕಂತ ಹೇಳು, ರಿಜೆಕ್ಟ್ ಇಲ್ಲಾಂದ್ರೆ ರಿಜೆಕ್ಟ್ ಒಂದು ಎಷ್ಟು ರಿಜೆಕ್ಟ್ ಮಾಡಿ ತೋರಿಸ್ತೀನಿ. ಗೊತ್ತಾಗುತ್ತೆ ಮುಗ್ಕೊಂಡು ಬೇರೆ ಕೊಟ್ಬಿಡೋರಲ್ಲ ಅದು ಇವ್ರಿಗೆಲ್ಲ ನಮ್ದೇನೋ ದಾಖಲೆಯಲ್ಲಿ ರಿಜೆಕ್ಟ್ ಮಾಡೋದು ಇದ್ರೆ ತೋರಿಸಿ. ಪಬ್ಲಿಕ್ ಬಂದು ಹೇಳ್ರಿ, ನಾವೇನು ತಪ್ಪಾಗ್ಬಿಡ್ತದೆ ನೀವು ಹೇಳ್ರಿ. ಗಣಂದಾರಿ ADL ಆಫೀಸ್ ತತ್ಕಾಲ ಪಡಿಗೆ ಕೋರ್ಟ್ ಆರ್ಡರ್ ಮೇಲೆ AC ಆರ್ಡರ್ ಮೇಲೆ ಖಾತೆ ಮಾಡ್ಕೊಂಡು ತತ್ಕಾಲ ಪಡಿಗೆ ಹಾಕಿದ್ರೆ 25,000 ಚೂರು ಕೆಲಸ ಮಾಡಿಲ್ಲ ಅವ್ರಾಗಬೇಕು ಸರ್ವೇರಿಗೆ 25,000 ಕೊಟ್ಟಿದ್ದೀವಿ ಆಫೀಸ್ಗೆ ಎಲ್ಲ ಹಬ್ಬಕ್ಕೆ ಅವರಂತೆ, ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗೋರಂತೆ. ಅಪಾಯಿಂಟ್ ಮಾಡಿದ್ದೆ ನೋಡ್ರಿ, ಅಲ್ಲಿ ನನಗೆ ಬಲ ಐತೆ, ನಾನು ದುಡ್ಡು ಕೊಟ್ಟೆ ಬಂದಿದ್ದೀನಿ ಅಂತ ಇವ್ನಿಗೆ ಜಬ್ಬ. ಇವನಿಗೆ ADL ಮೇಲೆ ತಹಶೀಲ್ದಾರ್ಗೆ ಇಡ್ತಾ ಇಲ್ಲ, ತಹಶೀಲ್ದಾರ್ಗೆ AC ಗೆ ಇಡ್ತಾ ಇಲ್ಲ, AC ಗೆ DC ಮೇಲೆ ಇಡ್ತಾ ಇಲ್ಲ, ಯಾರಿಗೂ ಇಡ್ತಾ ಇಲ್ಲ. ಕಾಸು ಮಾಡೋದಾರೆ ಅಷ್ಟೇ ಇವ್ರದ್ದು. ಅವರು ಬೆಂಚ್ ವೈಸ್ ದುಡ್ಡು ಕೊಟ್ಟು ಬೆಂಚ್ ವೈಸ್ ಜನ ಇಲ್ಲಿ ಸರ್ಕಾರಕ್ಕೆ ಇರ್ಬೇಕು, ಸಿಸ್ಟಮ್ ಹೆಂಗ್ ಮಾಡ್ತಾರೆ ಜನರ ಕೆಲಸ ಅಂತ. ಈಗ ADLR ತಹಶೀಲ್ದಾರ್ ಪ್ರಶ್ನೆ ಮಾಡಲ್ಲ, ತಹಶೀಲ್ದಾರ್ ADL ಪ್ರಶ್ನೆ ಮಾಡಲ್ಲ, DDLR ADL ಪ್ರಶ್ನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ದುಡ್ಡು ಕೊಟ್ಟು ಬಂದಿರೋರು ಇಲ್ಲಿ. ಇದು ಕಲೆಕ್ಷನ್ ಏಜೆಂಟ್ ಆಫೀಸ್ ಇದು. ಎಲ್ಲ ರೈತರ ಆಫೀಸ್ ಅಲ್ಲ ಇದು. ಡಿಪಾರ್ಟ್ಮೆಂಟ್ ಹೆಂಗೆ ಮಾತಾಡೋ ಕೃಷ್ಣ ಬೈರೇಗೌಡರು, ನಮ್ದು ಟ್ರಾನ್ಸ್ಪರೆನ್ಸಿ ಏನೋ ಫೇಸ್ಬುಕ್ ಅಲ್ಲ ಟ್ರಾನ್ಸ್ಪರೆನ್ಸಿ. ನಿಮ್ದು ಫೇಸ್ಬುಕ್ ಅಲ್ಲಿ ಅಷ್ಟೇ ಟ್ರಾನ್ಸ್ಪರೆನ್ಸಿ ನೋಡ್ಬೇಕು ನಿಮ್ಮನ್ನ. ನಾವು ರೆವಿನ್ಯೂ ಮಿನಿಸ್ಟರ್ನ ಜೆಂಟ್ಲ್ಮನ್ ಆಗಿ ಮಾತಾಡೋದು, ಕೆಲಸ ಮಾಡಿಸ್ಬೇಕು, ಕೆಲಸದವ್ರ ಕೈನಲ್ಲಿ. ಇಲ್ಲಿ ಸಾಯಂಕಾಲದವರೆಗೂ ಇಟ್ಬೇಡ. ಇಲ್ಲಿ ಅಷ್ಟು ಜನ ಬರ್ತಾರೆ ಪಬ್ಲಿಕ್, ಯಾರನ್ನ ಇವ್ರು ಮಾಡೋಣ, ಮಾಡಿದ್ರೆ ಅಂತ ಹೇಳ್ಬಿಡ್ಲಿ. ಯಾರು ಹೇಳೋದು? ಟ್ರಾನ್ಸ್ಪರೆನ್ಸಿ ಫೇಸ್ಬುಕ್ ಅಲ್ಲಿ ಮಾಡೋದಿಲ್ಲ, ಕೆಲಸ ತೆಗಿಬೇಕು. ಅಪಾಯಿಂಟ್ ಮಾಡ್ಕೊಳ್ಳೋ, ಕಾಸು ಕೊಟ್ಟು ಅಪಾಯಿಂಟ್ ಮಾಡ್ಕೊಳ್ಳೋ, ಕೆಲಸ ವಸೂಲಿ ಮಾಡಿರ್ತಾರೆ ಅವರು. ಇವಾಗ ಯಾವ್ದೇ ಒಂದು ಬಿಲ್ಡರ್ ಆಗ್ಲಿ, ಒಂದು ಲೇಔಟ್ ಆಗ್ಲಿ, ಇಮಿಡಿಯೇಟ್ ಏನ್ ಸ್ಕೆಚ್ ಎಲ್ಲ ಇಮಿಡಿಯೇಟ್ ಆಗ್ತವೆ. ಕಳ್ತನ ಲ್ಯಾಂಡ್ 28 ಎಕರೆ ಸ್ಕೆಚ್ ಮಾಡಿಕೊಟ್ಟವ್ರೆ. ಕಳ್ತನ ಲ್ಯಾಂಡ್ ಅಲ್ಲಿ ರಾತ್ರಿ ಕಾಂಪೌಂಡ್ ಹಾಕ್ಬಿಟ್ಟಪ್ಪ, ಕಾಂಪೌಂಡ್ ರಾತ್ರಿ ಓಡಿಸ್ಬಿಟ್ಟು ಆಚೆ, ಬೆಳಗ್ಗೆ ಎದ್ದು ಇದನ್ನ ಕರ್ಕೊಂಡು ಸ್ಟೇಷನ್ ಇಟ್ಕೊಂಡವ್ರೆ, FIR ಹಾಕ್ಸ್ಬಿಟ್ಟು ಈ ಕೆಲಸ ಮಾಡ್ತಾರೆ. ಇಲ್ಲಿ ADL ಆಫೀಸ್ಗಳಲ್ಲಿ ಕುತ್ಕೊಂಡು ಬಿಲ್ಡರ್ ಬಂದ್ರೆ ನೀಟಾಗಿ ಬಂದು ಕುತ್ಕೊಂಡು ಅದನ್ನ ಟೀ ತರಿಸಿ ಕಾಫಿ ಕೊಟ್ಟು ಅದನ್ನ ಏನೈತೆ ಎಲ್ಲ ಇಶ್ಯೂ ಕ್ಲಿಯರ್ ಮಾಡಿ ಕಳಿಸ್ತಾರೆ. ರೈತರು ಬಂದ್ರೆ FIR ಹಾಕ್ತಿವಿ. ನೀವು ಆಚೆ ನಮ್ಮನ್ನು ಪರ್ಮಿಷನ್ ಇಲ್ದಿರ ಒಳಗಡೆ ಬರ್ಬಾರ್ದು. ಯಾರಪ್ಪಂದು ಇದು ಆಸ್ತಿ ಗೊತ್ತಾಗತ್ತ. ಎಲ್ಲ ಹೋಗ್ಬಿಟ್ರಣ್ಣ, ಯಾವಾಗೆಲ್ಲ ಇದ್ರು ಯಾರು ಇದ್ರಪ್ಪ? ಅವ್ರು ಯಾರು ಇದ್ರಪ್ಪ? ಅವನೊಬ್ಬ ಗೊತ್ತಿದ್ದ. ಧರ್ಮೇಶ್ ಇದ್ರ, ಪ್ರದೀಪ್ ಇದ್ರ, ಎಷ್ಟು 3 ಜನ 4 ಜನ ಸುಮ್ಮನೆ ಇದ್ರು. ಪ್ರದೀಪ್ ಅಲ್ಲಿ ಮೇಲ್ಗಡೆ ಇದಾರೆ ತಾನೆ? ಪ್ರದೀಪ್ ಕಳಿಸ್ರಿ ಮತ್ತೆ ನೀವೇ ಕಾಸು ದಿಲೀಪ್ ಯಾರು ಸರ್ಜಾಪುರಿಗೆ ದಿಲೀಪ್ ತಾನೆ ಅವ್ರ ಮೇಲೆ ಅವರ ಪ್ರದೀಪ್ ಕೇಸ್ ಮಾಡ್ಕೊಂತಾನೆ. ನಿಮ್ಮ ಏನು ಪ್ರದೀಪ್ ಸೂಪರ್ವೈಸರಾ? ಪ್ರಕಾಶ್ 3 ಸೂಪರ್ವೈಸರ್ ಇದ್ದಾರಲ್ವಾ? ಒಬ್ರು ಇಲ್ಲ, 4 ಜನ ಒಬ್ರು ಇಲ್ಲ. ಏನ್ ನಾಟಕಗಳು, ಏನ್ ನಾಟಕ.
ಎಲ್ಲಾದ್ರೂ ಫೀಲ್ಡ್ ಹೋಗಿದ್ದಾರೆ ಅಂದ್ರೆ ಅಲ್ಲೇ ಹೋಗಿ ಹೂನಾರ ಹಾಕ್ಬಿಟ್ಟು ಅವ್ರ ಸನ್ಮಾನ ಮಾಡ್ಬಿಟ್ಟು ಬಂದ್ಬಿಟ್ಟು ಇದುವರೆಗೆ ಎಲ್ಲೂ ಹೋಗಿಲ್ಲ, ಇದುವರೆಗೂ ಹೋಗಿಲ್ಲ. ಹೋಯ್ತಾರೆ ಎಲ್ಲನ ಪಥ ಬದಲಾವಣೆಗಳು, ಕಾಲುವೆ ಬದಲಾವಣೆಗಳು, ಬಿಲ್ಡರ್ಗಳು ಏನನ್ನ ಜಮಾವಣೆ ಆಗ್ಬೇಕಂದ್ರೆ ಅಲ್ಲಿ ಹೋಗ್ತಾರೆ ಅಷ್ಟೇ. ಅಲ್ಲ ಸ್ಪಾಟ್ ಯೂಸಿಂಗ್ ಹೋಗ್ಬೇಕಾದ್ರೆ ಪಥ ಬದಲಾವಣೆ, ಅದೇ ಜಮಾವಣೆ. ಕಾಲುವೆ ಬದಲಾವಣೆ ಅಂತ ಹೋಗಿ ಬಿಲ್ಡರ್ ಅಂತ ಹೋಗ್ಬಿಡ್ತಾರೆ. ಅವ್ರು ಯಾರು ಕಾಣಿಸ್ದಾಗ ಮಾಡೋದು ಕಾಣಿಸ್ತಾರೆ. ಈಗ ಅರ್ಧ ಅವರ್ ಟೈಮ್ ತಗೊಂಡವ್ರೆ, ವೆಯ್ಟ್ ಮಾಡೋಣ. ಒಂದು 5 ನಿಮಿಷ ವೇಟ್ ಮಾಡಿ ಎಕ್ಸ್ಟ್ರಾ ಹೌಸ್ಫುಲ್ ಆಫೀಸ್ ಖಜಾನೆ ಹೋದ ಖಜಾನೆ ಅಲ್ಲ, ಹಣದ ಖಜಾನೆ. ಫೀಲ್ಡ್ ಅಲ್ಲಿ ಇದ್ದಾರಂತೆ, ಅಲ್ಲಿಗೆ ಹೋಗಿಲ್ಲ. ಎಲ್ಲ GPS ಹಾಕಪ್ಪ, ಒಂದ್ ಬಸ್ ಮಾಡ್ಕೊಂಡು ಹೋಗೋಣ ಅಲ್ಲಿಗೆ. ಅಲ್ಲಿಗೆ ಹೋಗೋಣ, GPS ಹಾಕೊಂಡು ನಡೀರಿ. ಹಾಕಕ್ಕಲ್ಲಪ್ಪ. ಏನ್ ಒಬ್ಬೊಬ್ರು ಬಂದ್ರೆ ಎಲ್ಲಿ ನಮ್ಮ ಸೀರಣ್ಣ ಏನ್ ಅನ್ಸ್ಕೊಂಡಿದ್ದೀರಾ ನೀವು? ಏನ್ ಅನ್ಸ್ಕೊಂಡಿದ್ದೀರಾ ನೀವು? ಸಮಾಧಾನ ಕುತ್ಕೊಂಡು ಮಾತಾಡಿ. ಸಮಾಧಾನ ಏನ್ ಸಮಾಧಾನ? ನಿಮ್ ಎದೆ ಮೇಲೆ ಕುತ್ಕೊಂಡು ನಾವು ಕೆಲಸ ಮಾಡ್ಸಿದೀವಿ ಇವತ್ತವರೆಗೂ. ನಾವು ನಿಮ್ ಎದೆ ಮೇಲೆ ಕುತ್ಕೊಂಡು ಕೆಲಸ ಮಾಡ್ಸಿದೀವ? ಮಾಡಿಸ್ತಾ ಇರೋದು ನಿಮ್ಮ ಆಫೀಸ್ಗೆ ಏನಾದ್ರು ಬಂದು ಎರಡು ನಿಮಿಷ ನಿಮ್ಮ ಆಫೀಸ್ಗೆ ಏನಾದ್ರು ಬಂದು ಅದೇ ಕೆಲಸ ಬಂದು ಸರ್ ನಮ್ದು ಈ ಕೆಲಸ ಬೇರೆ ಬರ್ತಾ ಇದೀವಾ? ಡೈಲಿ ಬರ್ತಾರೆ ಅಂತ ಹೇಳ್ತಿರೋದು. ಕೆಲಸ ಬರ್ತೀವಾ? ಸಿಸಿ ಕ್ಯಾಮೆರಾ ಓಪನ್ ಮಾಡಿ. ಕೆಲಸ ನೀವು ಮಾಡಿದ್ರೆ ಬರ್ತೀರಾ? ಅಲ್ಲ ಸಿಸಿ ಕ್ಯಾಮೆರಾ ಜನ ಬಂದಿದ್ದೀವಿ ಇಲ್ಲಿ ನೋಡಿ. ಏನು ಏನ್ ಲಾಡು ಅನ್ಸ್ಕೊಂಡಿದ್ದೀರಾ ನೀವು? ಏನ್ ನಿಮ್ಮ ಆಫೀಸ್ ನಾವು ಬರ್ಬೇಕಾ? ಕೆಲಸ ಬರ್ಬೇಕಾ ನಿಮ್ಮ ಆಫೀಸ್ ನಾವು? ಡೈಲಿ ಏನ್ ಕೆಲಸ ಸಮಸ್ಯೆ ಬರ್ಬೇಕಾ ನಿಮ್ಮ ಆಫೀಸ್? ಜಮೀನು ಇರುತ್ತೆ. ಯಾರೋ ಏನು? ಏನೇನು ಅವ್ರ ಗಮನಕ್ಕೆ ಬರ್ಕೊಂಡು ಡೈಲಿ ಅದೇ ಆಗಿದೆ ನಮ್ಗೆ. ಅದಕ್ಕೆ ಅವ್ರ ಆಧಾರ್ ಕಾರ್ಡ್ ಕೊಡಿ, RTC ಕೊಡಿ ಅಂತ ನೋಡಿ ಅವ್ರ ಜಮೀನದ್ದು ಅವರೇ ಅಳತೆ ಮಾಡಿಸ್ಕೊಂತ ಇದಾರ, ರೈತರದ್ದು ಅವ್ರ ಜಮೀನುಗಳೇ ಇದ್ ಮಾಡ್ತಾ ಇದೀವಿ ಅಂತ ಕೇಳಿದ್ವಿ. ಇವ್ರದ್ದು ಏನ್ ಕೇಳಿದ್ವಿ ನಾವು, ನಿಮ್ ಜಮೀನ್ ಇದೆಯಾ, RTC ಇದೆಯಾ, ಆಧಾರ್ ಕಾರ್ಡ್ ಇದೆಯಾ, ನಿಮ್ದೇ ಜಮೀನ ಇದ್ರೆ ಕೊಡಿ ಡೀಟೇಲ್ಸ್, ನೋಡ್ಬಿಟ್ಟು ಮಾಡ್ಕೊಡ್ತೀವಿ ಅಂತ ನಾವ್ ಹೇಳಿದ್ವಿ. ತಗೊಂಡೋಗಿ ಯಾರಿಗೆ ಕೊಟ್ಟರು ಅವತ್ತು ನೀವು ಏನು ಅಂತ ಗೊತ್ತಾಗ್ಬಿಡ್ತು ನಮ್ಗೆ. ಅದು ಏನು ಅಂತ ಗೊತ್ತಾಗ್ಬಿಡ್ತು ನಮ್ಗೆ. ಏನು ಅನ್ಕೊಂಡಿದ್ದೀರಾ ನೀವು? ಯಾರನ್ನ ನಮ್ಗೆ ಬರೀತಾರೆ ಅಂದ್ರೆ? ಅದಕ್ಕೆ ಏನಂತ ರಿಟರ್ನ್ ಏನ್ ಕೊಟ್ಟವ್ರೆ ಅವ್ರಿಗೆ? ನಿಮಗೆ ಬರ್ತದೆ ನೀವು ಮಾಡ್ಬೇಕು ಅಂತ ಸಾಕು ಮಾಡಿದೀವಿ ನಿಮ್ಮನ್ನೆಲ್ಲ. ಏನ್ ಮಾತಾಡ್ತೀರಾ? ಏನು ದೌರ್ಜನ್ಯ ಮಾಡ್ತೀರಾ ನೀವು? ಅದು ಗೌರ್ಮೆಂಟ್ ನೀವು ಹಿಡಿಯೋದಲ್ವಾ? ಇಲ್ಲಿ ನಿಮ್ಮ ಜಾಗ ಬಿಡೋಣ, ಸ್ವಲ್ಪ ಬ್ರೋಕರ್ಗಳು ರೈತರಿಗೆ ಅವ್ರ ಜಮೀನ್ದವ್ರಿಗೇನೆ ಗೊತ್ತಿರಲ್ಲ. ಆಯ್ತಾ? ಇವ್ರ ಸಮಸ್ಯೆ 8, 9 ಅರ್ಜಿದಾರರು ಅಂದ್ರೆ ಇದು ಗೋಮಾಳ ಜಮೀನ್ ಸಂಬಂಧಪಟ್ಟಿದ್ದು. ಸರ್ವೆ ನಂಬರ್ 19 ಏನಿದೆ 3 ಗ್ರಾಮದ ಗಡಿ ಸೇರುತ್ತೆ. ಇವ್ರೇನ್ ಅರ್ಜಿದಾರಲ್ಲ, ಇವ್ರದ್ದೇನು ಅದ್ರಲ್ಲೇನ್ ಜಾಗ ಇಲ್ಲ, ಗೋಮಾಳಕ್ಕೆ ಸಂಬಂಧಪಟ್ಟಿದ್ದ ಜಾಗ. ಅದಕ್ಕೇನೆ ನಿಮ್ ಜಾಗ ಏನಿದೆ ಅದ್ರದ್ದು RTC ಅದಕ್ಕೆ ಸಂಬಂಧಪಟ್ಟಂಗೆ ಕೊಡಿ, ಅದೇನಿದೆ ನಿಮ್ ಫೈಲ್ ಡೀಟೇಲ್ಸ್ ಕೊಡಿ ಅಂತ. ಇದಕ್ಕೆ ನೀವೇನ್ರಿ ಇರೋದು ಏನಕ್ಕಿದ್ದೀರಾ ಇಲ್ಲಿ? ನಾನು ಹುಡುಕ್ಬೇಕಾ? ನೀವು ಹುಡುಕ್ರಿ, ನಿಮ್ಮ ಆಫೀಸ್ ನೀವು ತಗೊಳ್ರಿ ಫೈಲ್, ನಿಮ್ ಡೀಟೇಲ್ಸ್ ಕೊಡ್ರಿ ಅಂತಿದ್ದಕ್ಕೆ ಇವರು ಬಂದಿಲ್ಲಿ ಏಕವಚನದಲ್ಲಿ ಮಾತಾಡಿ ನಮ್ಗೆ ಅವಮಾನ ಮಾಡೋ ತರ ಮಾತಾಡಿದ್ದಕ್ಕೆ ನಾವು ಹಂಗೆ ನೋಡ್ರಿ ಹಿಂಗ್ ಮಾಡ್ತಾ ಇದೀರಾ, ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿಪಡಿಸ್ಬೇಡಿ. ಡೈಲಿ ಬ್ರೋಕರ್ಸ್ ಬರ್ತಾರೆ, ಯಾರ್ಯಾರ ಜಮೀನು ಯಾರ್ಯಾರೋ ಇಲ್ಲಿ ಅಳತೆ ಮಾಡ್ಕೊಂಡು ಅವ್ರಿಗೆ ಗಮನಕ್ಕೆ ಬಂದಿರಲ್ಲ, ಚೆಕ್ ಬಂದಿ ಚೇಂಜ್ ಮಾಡ್ಕೊಂಡು ಅಳತೆ ಮಾಡಿ ಸೈನ್ ಫೋರ್ಜರಿಗಳು ಮಾಡ್ಕೊಂಡು ಈ ತರ ಮಾಡ್ತಾರೆ. ನಿಮ್ದಿದ್ರೆ ಕೊಡಿ, ರೈತರದ್ದು ನಿಮ್ ಸಮಸ್ಯೆ ಬಗೆಹರಿಸಕ್ಕೆ ನಾವಿರೋದು. ನಿಮ್ ಡೀಟೇಲ್ಸ್ ನೀವು ಕೊಡಿ ಅಂತಿದ್ದಕ್ಕೆ ನೀವು ಮಾಡ್ತೀನಿ ನಾನು ನಿಮ್ಗೆ ಅಂದ್ಬಿಟ್ಟು ಈ ತರ ಮಾಡೋದು. ಇವಾಗ ಕೆಲಸ ಮಾಡಿ ಆಯ್ತು, ನೀವು ನಿಮ್ ತರ ಮಾಡಿದ್ದಾರೆ, ಈ ತರ ಮಾಡ್ಬಿಟ್ಟಿದ್ದಾರೆ. ಈ ತರ ಏನ್ ಅದೇ ನೀವು ಸಿಕ್ಕಾಪಟ್ಟೆ ಪರ್ಫೆಕ್ಟ್ ಕೆಲಸ ಮಾಡೋ ಡಿಪಾರ್ಟ್ಮೆಂಟ್ ನಿಮ್ದು. ಅವರು ನಿಮ್ಮ ಮೇಲೆ ಗತಿ ಮಸ್ತಿಗೆ ನಮ್ಮೆಲ್ಲ ಕರ್ಕೊಂಡು ಗರಡೆ ಮಾಡಿಸಿದ್ದಾರೆ. ಈ ಫೈಲ್ ವಿಚಾರಕ್ಕೆ ಸಂಬಂಧ ಇಲ್ಲ ಅಲ್ವಾ? ನಿಮ್ಮ ಆಫೀಸಲ್ಲಿ ಎಷ್ಟು ಸಂಬಂಧ ಇದೆಯಲ್ಲ ನಂಗೆ ಗೊತ್ತೆ. ನೀವು ಹೇಳಿದ ನಿಜ. ಇದು ನಿಮ್ದು ಕಚೇರಿ, ಸಾರ್ವಜನಿಕ ಕಚೇರಿ. ಆಚೆ ನೀವು ಹೇಳಿದ ಮಾತಲ್ಲ ನಮ್ಮ ಹತ್ರ ರೆಕಾರ್ಡ್ ಇಲ್ಲ. ನಾವು ಆಚೆ ಹೋಗಿ ಅಂತ ನಾನು ಹೇಳಿಲ್ಲ. ರೆಕಾರ್ಡ್ ಇಲ್ಲ ನಮ್ಮ ಹತ್ರ. ನಾವು ಆಚೆ ಹೋಗಿ ನೀವು ಹೇಳಿದ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡ್ಕೊಂತೀವಿ ನಾವು. ಹೌದು, ಇವ್ರು ಬ್ರೋಕರು. ಕೆಲಸ ಮಾಡಿ ನಿಮ್ಮ ಆಫೀಸಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಕರೀರಿ. ಇವ್ರು ಎಷ್ಟು ಜನ ಬ್ರೋಕರ್ ಕೆಲಸ ಮಾಡ್ಕೊಂಡು ಕೇಳಿಸಿ, ಇವಾಗ ಕೇಳಿಸ್ಬೇಕು ನೀವು. ನಾನು ಅವ್ರಿಗೆ ಹೇಳ್ತಲ್ಲ, ನಾನು ಅವ್ರು ನಿಮ್ ದಾಖಲೆ ಆ ಮಾತು ಬಿಟ್ಬಿಡಿ. ಈ ಫೈಲ್ ವಿಷಯ ಕೇಳಿ ಅವ್ರು ಕೇಳಿದ್ರೆ ನಾವು ಕೆಲಸ ಮಾಡಿ. ವಿಷಯ ಬರೋಣ. ಈ ವಿಷಯಕ್ಕೆ ನಿಮ್ಮ ಆಫೀಸಲ್ಲಿ ಯಾರಿಗೆ ಗೊತ್ತಿಲ್ಲ ಕೇಳಿ. ಈ ಫೈಲ್ ವಿಚಾರ, ಈ ವ್ಯಕ್ತಿ ಸಂಬಂಧಪಟ್ಟಿದ್ದ ಜಮೀನು ವಿಚಾರ ಯಾರಿಗೆ ಗೊತ್ತಿಲ್ಲ ಕೇಳಿ. ನೀವು ಹೊಸ ಬಂದಿದ್ರಲ್ವಾ? ಹೌದು. ಕೇಳಿ, ಯಾರಿಗೆ ಗೊತ್ತಿಲ್ಲ. ಸೂಪರ್ವೈಸರ್ ಇಂದ ಹಿಡಿದು ಸರ್ವೆ ಇಂದ ಕೇಸ್ ವರ್ಕರ್ ಇಂದ ಹಿಡಿದು ಎಲ್ಲರನ್ನ ಕೇಳಿ. ಈ ಸಂಬಂಧಪಟ್ಟ ವ್ಯಕ್ತಿನ ಅಲ್ವಾ ಕೇಳಿ, ಫಸ್ಟ್ ಕೇಳ್ಕೊಳ್ಳಿ. ಎಲ್ಲರಿಂದ ಕೇಳ್ಕೊಳ್ಳಿ.
ಆಫೀಸಿಗೆ ಬಂದಿದ್ದಲ್ಲ ಇಲ್ಲೇ ಇದ್ದಾರೆ ಕೇಳಿ ಸರ್, ಕೇಳಿ ಇಲ್ಲೇ ಇದ್ದಾರೆ. ಅಲ್ಲೆಲ್ಲ ಸಂಬಂಧದಲ್ಲಿ ಬಟ್ ಗೋಮಾಳ ಜಾಗ ಇರೋದ್ರಿಂದ ಗೋಮಾಳ ಜಾಗ ಹೌದು ಗೋಮಾಳ ಜಾಗ. ಗೋಮಾಳ ಮತ್ತೆ 3 ಗಡಿ ಇದು ಸಮಸ್ಯೆ ಇದೆ. ಇದು ಹಿಂದೆ ವರ್ಷಾನುಗಟ್ಲೆಯಿಂದ ಇದೆ ಸಮಸ್ಯೆ ಇರೋದಂತೂ ನಿಜಾನೇ. ಅದನ್ನ ನೋಡಕ್ಕೆ ಸಮಯ ಅವಕಾಶ ಆದ್ರೂ ಬೇಕು ತಾನೆ. ಎಷ್ಟು ಸಲ ಬೇಕು ಸರ್? ಹಾ? ಎಷ್ಟು ಸಲ ಬೇಕು? ಇದೇನಾಗ್ಬೇಕು ಅಂತ ನಾನು ವೆರಿಫೈ ಮಾಡ್ತೀನಿ. ಅದಕ್ಕೆ ಎಲ್ಲಿದೆ ವರ್ಷ ಹೋಗೈತೆ ಅದೇನು ಅಂತ ಗೊತ್ತಾಗ್ಲಿ ನಿಮ್ಗೆ. ಈ ಕೆಲಸ ಹೋದ ವರ್ಷ ಬಂದಿರಲ್ಲ, ಎಷ್ಟು ಬಿಸಿ ಇದ್ರು. ಇದನ್ನ ತಿಳ್ಕೊಳ್ಳೋಕೆ ಎಷ್ಟು ದಿವಸ ಬೇಕು? ತಿಳ್ಕೊಂಡಿದ್ದೀನಿ, ಅದಕ್ಕೆ ನಾನು ಹೇಳಿರೋದು. ಆಯ್ತು, ಇವಾಗ ಹೇಳ್ರಿ ಎಷ್ಟು ದಿವಸ ಇವಾಗ ಬೇಕು? ಆಯ್ತು, ಈಗ 15 ನಾವು days ಪ್ರಶ್ನೆ ಕೊಟ್ರೆ ನಾವು ಉತ್ತರ ಬಗೆಹರಿಸೋಣ. ಹೋದ ವರ್ಷ ಲೆಟರ್ ಬಂದಿದೆ ಆಯ್ತಿಂದ ಏನಂತ ಬಂದೈತೆ ಅಂತ ಹೇಳಿ letter. ಸರ್ವೆ ಬರ್ತಾನೆ, ಅಲ್ಲಿ ಅವನು IAS ಆಫೀಸರ್ ರಿಟೈರ್ಡ್ IAS ಕರ್ಕೊಂಡ್ ಬರ್ತಾನೆ. ಸರ್ವೆ ಮಾಡಕ್ ಹೋದ್ರೆ ಆಪೋಸಿಟ್ ಪಾರ್ಟಿ ಸರ್ವೆಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಗಡಿ ಗುರುತು ಮಾಡೋಕೆ ನಿಮ್ಮ ಆಫೀಸಲ್ಲಿ ಒಬ್ಬರಿಗೂ ಕೂಡ ಇಚ್ಛಾಶಕ್ತಿಯಿಂದ ನಿಂತ್ಕೊಂಡು ಮಾಡ್ಸೋಣ ಬಗೆಹರಿಸೋಣ ಅನ್ನೋದಿಲ್ಲ. ಆಯ್ತಾ? ಅವನ ಮೇಲೆ 4-5 ಕೇಸ್ FIR ಹಾಕ್ಸಿದ್ದಾನೆ ಬಿಲ್ಡರ್ ಕಾಸು ಕೊಟ್ಬಿಟ್ಟು. ಏಕವ್ಯಕ್ತಿ ಪೋಡಿ ಮಾಡಿಸಿದ್ದಾನೆ ಬಿಲ್ಡರು. ಜಮೀನು ತಗೊಂಡು ಭಕ್ತರ ಲ್ಯಾಂಡ್ನ ಏಕವ್ಯಕ್ತಿ ಪೋಡಿ ಮಾಡಿಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವನು ಏಕವ್ಯಕ್ತಿ ಪೋಡಿ ಮಾಡೋದು ತಪ್ಪು ಅಂತ ನಿಮ್ಮ ನಾಲೆಜ್ ಇಂದ, ನಿಮ್ಮ ಪವರು, ನಿಮ್ಮ ಹುದ್ದೆಯಿಂದ ಹೇಳೋದ್ ಬಿಟ್ಬಿಟ್ಟು ಇವ್ರನ್ನ ಆಚೆ ರೈತನ ಆಚೆ ಹೋಗು ನಾವು ಆ ಥರ ಹೇಳಿಲ್ಲ. FIR ಹಾಕ್ಸ್ಬಿಡ್ತೀನಿ. ನಾವು ಆದ್ರೂ ನೀವು ದರ್ಶನ ಮಾಡೋದು ನೀವೇನಾ? ತೋರ್ಲಿಲ್ಲ ನೀವು. ಈಗ ನಾನು ಹೊಸದಾಗಿ ಅಲ್ಲ ಜನ ಬೇಡ. ಕಾಂಪೌಂಡ್ ಹಾಕ್ಬಿಟ್ರು. ಇಲ್ಲಿ ಕೇಳಿ. ಏಕಾಏಕಿ ಒಬ್ಬರು ಪೋಡಿ ಮಾಡ್ಕೊಳಕ್ ಆಗುತ್ತಾ? ಹೆಂಗ್ ಪೋಡಿ ಮಾಡ್ಕೊಂಡಿದ್ದಾರೆ? ಇವ್ರು ಇಷ್ಟು ವರ್ಷದಿಂದ ಅರ್ಜಿ ಕೊಟ್ಟಿದ್ದಾರೆ. ನಿಮ್ಮ ಆಫೀಸರ್ ಕೇಳಿ, ಅದ್ಬಿಟ್ಟು ನಿಮ್ ಬ್ರೋಕರ್ ನಿಮ್ಮ ಐಡೆಂಟಿ ಕಾರ್ಡ್ ನಾವು ಅದನ್ನೆಲ್ಲ ಕೇಳಿಲ್ಲ. ಏನು ಬೇಕಾಗಿಲ್ಲ ಇಲ್ಲಿ. ರಾತ್ರಿ ಹೋಗಿ ಕಾಂಪೌಂಡ್ ಹಾಕ್ಬಿಟ್ರು ಇವ್ರ ಜಮೀನ್ಗೆ. ಏನೋ ಕಾಂಪೌಂಡ್ ಹಾಕ್ಬಿಟ್ರು, ಬೆಳಗ್ಗೆ ಬಂದು ಇವ್ರ ಮೇಲೆ FIR ಹಾಕ್ಬಿಟ್ರು. ಅದೆಲ್ಲ ನಮ್ಗೆ ಹೇಳಿದಾರೆ. ಹೇಳ್ಬೇಕಂದ್ರೆ ಯಾರನ್ನ ಬೇರೆಯವ್ರ ಫೋನ್ ಮಾಡಿಸ್ಬೇಕು. ನಿಮ್ ಪೋಸ್ಟ್ ಪರಿಸ್ಥಿತಿ ನೋಡ್ರಿ, ಅವ್ನ ಫೋನ್ ಮಾಡಿಸ್ಬೇಕು. ಇಲ್ಲ ಹೋಟ್ಲ್ ಕೂತ್ಕೊಂಡು ಮೀಟಿಂಗ್ ಮಾಡ್ಬೇಕು. ನಿಮ್ ಜೊತೆ ಮಾತಾಡ್ಬೇಕು. ನಿಮ್ಗೆಲ್ಲ ಸ್ಪೇಷಲ್ಸ್ ಐತೆ ಕೇಳೋ ಸ್ಪೇಷಲ್ ಜನ ಕಷ್ಟ ನಿಮ್ಮ ಆಫೀಸರ್ ಜೊತೆ ನೀವು ಮಾಡ್ಬೇಕಾದ್ರೆ ನಿಮ್ಮನ್ನ ಯಾವನ್ ಪೋಸ್ಟ್ ಮಾಡಿಸಿದ್ದ ನೋಡ್ರಿ, ಪೋಸ್ಟಿಂಗ್ ಮಾಡಿಸಿದ್ದಾನೆ. ಅವ್ನು ರೆಕಮೆಂಡ್ ಮಾಡಿ ಹಂಗೆ ಹೆಂಗೆ ಅಂತ ಕಥೆ ಹೇಳ್ಬೇಕು ನಿಮ್ಗೆ. ಇಲ್ಲ ಪರ್ಫೆಕ್ಟ್ ಸಪ್ರೇಟ್ ಪಾರ್ಟಿ ಕೊಡಿ ಹೇಳ್ಬೇಕು ನಿಮ್ಗೆ. ಯಾವಾಗಲೇ ಒಬ್ರು ಹೇಳ್ಬಿಟ್ಟು ಹೋದ್ರು, ಸರ್ ನಮ್ದು ಒಂದು ತುಂಬ ಕೊಡ್ಬೇಕು, 10,000 ಕೊಡ್ತಾ ಇದ್ದೀನಿ. ನೀವೆಲ್ಲ ಮಾತಾಡ್ತಾರೆ. ಇಷ್ಟು ಮಾತ್ರ ನಡೀತಿದೆ ಆಫೀಸಲ್ಲಿ. ಆಯ್ತಾ? ದುಡ್ಡು ಕೊಟ್ಟು ಜಮೀನ್ ಖರೀದಿ ಮಾಡೋದಕ್ಕೆ ಅವ್ರ ಜಮೀನು ಅಳತೆ ಮಾಡಿ ಕಾಂಪೌಂಡ್ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಮೂಲ ರೈತನ ಏನ್ ಮಾಡ್ಬೇಕು ಈಗ? ಅವನೊಂದು ಬೆಂಡಿಗೆ ಇರೋ ಕಡೆಗೆ ಊರ್ದು ಯಾವ್ದೋ ಅರ್ಜಿ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಏನ್ ಜವಾಬ್ದಾರಿ ಇದಕ್ಕೆಲ್ಲ? ಮೂಲ ರೈತರಿಂದ ಕಮಿಷನರ್ ಆಫೀಸಿಂದ ಲೆಟರ್ ಫಾಲೋ ಅಪ್ ಮಾಡಕ್ಕೆ ಎಷ್ಟು ದಿವಸ ಬೇಕು? ಅವ್ರಿಗೆ ನೀವು ಯಾರು ಕೊಡ್ತಾ ಇಲ್ಲ? ಕಮಿಷನ್ ಬ್ರೋಕರ್ ಇದೆಯಾ ಅಂತ ಈಗ ಒಂದ್ ಕೆಲಸ ಮಾಡ್ಲಿ. ಈಗ ಏನು ಇದು ಗೋಮಾಳದಲ್ಲೇ ಇವ್ರು ಏನು ಇವ್ರು ಹೂ ಅಂದ್ರೆ 2 ಅವರ್ಗೆ ಅದು ಫುಲ್ ಮೆಜರ್ಮೆಂಟ್ ಆಗಿ ಒತ್ತುವರಿ ಸ್ಕೆಚ್ ಸಮೇತ ಯಾರು ಗ್ರಾಂಟ್ ಆಗುತ್ತೆ ಎಲ್ಲ ಬಂದ್ಬಿಡ್ತದೆ. ನಾವು ಅರ್ಜಿ ಹಾಕ್ತಿವಿ, ಇಮಿಡಿಯೇಟ್ ನೀವು ಅಲ್ಲಿ ಬರ್ಬೇಕು. ಬಂದು ಅದ್ ಏನು ವಾಸ್ತವಾಂಶ ಅರ್ಜಿ ಬರೀ ಅರ್ಜಿ ವಿಚಾರವಾಗಿ ಇವ್ರ ಕೆಲಸ ಆಗ್ಬೇಕು. ಏನ್ ಮಾಡ್ಬೇಕು? ಈಗ ಆಯ್ತು, 15 ದಿನದಲ್ಲಿ ಪ್ರಾಸೆಸ್ ಮಾಡಿಸಿ ಅದೆಲ್ಲಿ ಮೇಲಾಧಿಕಾರಿಗಳು ಪ್ರೊಸೆಸ್ ಮಾಡ್ಸಕ್ಕೆ 15 ದಿವಸ ಬೇಕಾ? ಕೇಳಿ ವೆರಿಫೈ ಮಾಡಿ. ಅವ್ರು ಎಲ್ಲ ಸರ್ವೇರ್ ಏನ್ ಮಾಡಿದ್ದಾರೆ, ಸ್ಕೇಲ್ ನಂಬರ್ ಇದ್ದೀನಿ, ನಿಮ್ಮಲ್ಲಿ ವೆರಿಫೈ ಮಾಡಿ. ಒಂದ್ ನಿಮಿಷ ಇರಿ. ನಿಮ್ ಕಂಪ್ಯೂಟರ್ ಅಲ್ಲಿ ಇಲ್ವಾ? ನಮ್ದು ಕೇರಳ ಟ್ರ್ಯಾಕ್ಟ್ ಪ್ರಕಾರ ಎಲ್ಲಿಗೆ JD ಗೆ ಹೋಗ್ಬೇಕಾ, DD ಗೆ ಹೋಗ್ಬೇಕಾ, ಅದನ್ನ ಅದು ಚಾನಲ್ ಅಲ್ಲ ಎಕ್ಸ್ಪ್ಲೇನ್ ಮಾಡೋಣ. ಸ್ವಲ್ಪ ಜಾಗ ಅಣ್ಣ ಬಾಡ ಎಕ್ಸ್ಪ್ಲೇನ್ ಮಾಡೋಣ. ಎಕ್ಸ್ಪ್ಲೇನ್ ಮಾಡೋಣ. ಇವರೇ ಎಕ್ಸ್ಪರ್ಟ್ ಅಲ್ವೇ ಆಫೀಸಲ್ಲಿ? ನೀವು ಹೊಸಬರು, ಇವರು ನಾವು ಇವ್ರ ಬಗ್ಗೆ ಭರವಸೆ ಇದೆ ನಮ್ಗೆ. ತುಂಬಾ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದೀವಿ ಸರ್. ಇದು 19 ಗೋಮಾಳ ಸ್ಕೇಲಬಲ್ ಆಗಿತ್ತು 2010-9 ಟ್ರಿಪ್ ಆದ್ಮೇಲೆ ಇದು ಆಮೇಲೆ ಮತ್ತೆ ರೀಸೆಂಟ್ ಆಗಿ ಸರ್ವರ್ ರಿಪೋರ್ಟ್ ಕೊಟ್ಟರು, ಏನೋ ಇದು ಓವರ್ಲ್ಯಾಪ್ ಆಗ್ತಿದೆ ಅಂತ. ಅದಕ್ಕೂ ಮುಂಚೆ ಇಲ್ಲಿ 3 ಗಡಿ ಬರ್ತದೆ. ಇವ್ರ ಸಮಸ್ಯೆ ಅದು ಗಡಿಯಲ್ಲಿ ಅಪ್ರೂವ್ ಆಗಿದ್ದು 2018-19 ಅದಕ್ಕೆ ಮುಂಚೆ ಆಗಿದ್ದು. ಇದಾದಾಗ ಹೇಳಿದ್ರು ತಪ್ಪಂತ ನಮ್ಮ ಸರ್ವರ್ ರಿಪೋರ್ಟ್ ಕೊಟ್ಟರು. ಅವಾಗ ಇವ್ರದೊಂದು ಸಮಸ್ಯೆಯಿಂದ ಗಡಿ ಸಮಸ್ಯೆ ಇದೆ ಅಂತ ನಮ್ಮ ಶ್ರೀನಿವಾಸ ಎಷ್ಟು ವರ್ಷದಿಂದ ಇದೆ ಇದು ಪೆಂಡಿಂಗ್? ಇದೆಲ್ಲ 18ರಿಂದ ನೀವು ಅಲ್ಲ 18ರಿಂದ ಪೆಂಡಿಂಗ್ ಇಟ್ಕೊಂಡು 2-3 ಮಂತ್ಸ್ ಆಗಿದೆ ನಂಗೆ ಬಂದು. ಇದು ನೀವು ಒಂದೇ ತಿಂಗಳಲ್ಲಿ ಬಗೆಹರಿಸಿ ಅಂದ್ರೆ 5 ವರ್ಷದಿಂದ ನೀವೆಲ್ಲ ಎಲ್ಲಿದ್ರಿ? ಕೇಳಿ ಅಲ್ಲ 5 ವರ್ಷದಿಂದ ಇಲ್ಲಿ ಪೆಂಡಿಂಗ್ ಇದೆ ಅಂತ 18ರಿಂದ ಇದೆ ಅಂತ ಹೇಳ್ತಾ ಇದ್ದೀರಾ.
ಇಲ್ಲಿ ಯಾವನು ತಾಚೆ ಹೋಗಂತಿಲ್ಲ ನಮ್ಗೆ ಬಂದಿದ್ದವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ನೀ ತಾಚೆ ಹೋಗು ಅಡಿ ಕಾರ್ಡ್ ತಗೊಂಡ್ ಅಂತ ಯಾರು ಹೇಳಿಲ್ಲ. ಅಡಿ ಕಾರ್ಡ್ ತಗೊಂಡ್ ಬಾ. FIR ಆಗ್ತದೆ ಯಾರು ಹೇಳಿಲ್ಲ ನಮ್ಗೆ. ಬಂದಿದ್ದವ್ರು ಸಪೋರ್ಟ್ ಮಾಡ್ಕೊಂಡು ಇದ್ವಿ ನಾವು. ನಿಮ್ಗೆ ರೆಕಮೆಂಡ್ ಇರ್ಬೋದು. ಕೊಂಡಿದ್ರಲ್ವಾ ಅವ್ರನ್ನ ಕೇಳ್ಬೇಕಾಯ್ತು ಈ ಫೈಲ್ ಯಾಕೆ ನೀವು 5 ವರ್ಷದಿಂದ ಇತ್ತು. ಕೇಳಿ. ನಾವು ಮಾಡ್ತಾರೆ ನೆಕ್ಸ್ಟ್ ವರ್ಷ ಅದಕ್ಕೆ ಹೇಳ್ತಾರೆ ಕಾಲಾವಕಾಶ ಕೊಡಿ. ಎಷ್ಟು ದಿವಸ ಬೇಕು? 15 ದಿನ ಹೇಳ್ತಾ ಇದೀವಲ್ಲ. ಫೈಲ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ನಮ್ಗೆ ನಿಮ್ಮ ಟೇಬಲ್ ಫೈಲ್ ತರಿಸ್ರಿ ಅದು ತರಿಸೋಣ ಫೈಲಿಗೆ ಏನ್ ಪ್ರಿಕಾಷನ್ ಆಗಿಲ್ಲ ತರಿಸ್ರಿ ಈ ಫೈಲ್ಗೆ ಅದೇನೋ ಮಾತಾಡಿದ್ರೆ ಲಾಗಿನ್ ಈ ಆಫೀಸ್ ಅನ್ಕೊಂಡು ಸರ್ಟಿಫಿಕೇಟ್ ಫೈಲ್ ಯಾವ ಟೇಬಲ್ ಮೇಲೆ ಇಟ್ಕೊಂಡು ಮಾತಾಡ್ಬೇಕು ನಾವು. ನನಗೆ ಲಾಗಿನ್ ಇಲ್ಲ. ನೀವು ಹೇಳ್ಬೇಡ 5 ನಿಮಿಷದಲ್ಲಿ. ಸ್ಕೇಲ್ ನಂಬರ್ ಟಿಪ್ಪಣಿ ಆದಾಗ ಟಿಪ್ಪಣಿ ಮಾಡ್ಬೇಕಾದ್ರೆ ಇಷ್ಟು ನಂಬರ್ಸ್ ಓದಕ್ಕೆ ಆಗ್ತಾರೆ. ಇವ್ರು ನಿಂತ್ಕೊಂಡು ಮಾಡಿಲ್ಲ. ಸೊ ಈಗ ಅವ್ರು ಕೇಳಿದ್ರು ಸ್ಕೇಲ್ ನಂಬರ್ ಟಿಪ್ಪಣಿ ಅಪ್ರೂವ್ ಆಗೋದಿದೆ ಅಲ್ವಾ, ಅದು ಕ್ಯಾನ್ಸಲ್ ಆಗೋದು ಅಂತ ಕೇಳ್ತಾರೆ. ಇದು ರಿಪೋರ್ಟ್ ಕೊಟ್ಟರು ನೀವು ಕೇಳ್ತಾರೆ ನೀವು ಓದಕ್ಕೆ ತೋರಿಸಿದ್ರು. ಅದು ಯಾವ ರೀತಿ ಸ್ಕೇಲ್ ನಂಬರು ಸೊ ಇಷ್ಟೆಲ್ಲ ಈ ನಂಬರ್ ಡಿಸ್ಟರ್ಬ್ ಆಗ್ತಿದೆ. ಸೊ ಹಂಗಾಗಿ ಸ್ಕೇಲ್ ನಂಬರ್ ಇದು ಹೊಸ ರಿವೈಸ್ ಮಾಡಿ ಅಂತ ಕೊಟ್ಟರು ಅವರು. ರಿವೈಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇವ್ರ ಸಮಸ್ಯೆ ಇಲ್ಲಿದೆ ಗಡಿ ಅಲ್ವಾ. ಈಗ ಇದನ್ನ ಅಳತೆ ಮಾಡಿದಾಗ ಒಂದು 3-4 ಸಲ ಸರ್ವೇರ್ ಹೋಗಿದ್ದಾರೆ. ರಂಗತ್ ವಿಷಯ ಯಾರು ಹೋಗಿದ್ದಾರೆ ಹೋಗಿದ್ದಾರೆ ಅದು ಸಾಲ್ವ್ ಆಗಲಿಲ್ಲ. ಅದೇನೋ ಸಮಸ್ಯೆ ಇದೆ. ಇಲ್ಲಿ 3 ಗ್ರಾಮ ಗಡಿ ಅದೇನು ಸಮಸ್ಯೆ ಇಲ್ಲ, ಕಾಸಿನ ಸಮಸ್ಯೆ ಅಲ್ಲಿ ಗೊತ್ತಿಲ್ಲ ನಮ್ಗೆ. ಅದೇನು ಸಮಸ್ಯೆ ಇಲ್ಲ, ಕಾಸಿನ ಸಮಸ್ಯೆ. ಇದು ಇಲ್ಲಿ 3 ಗ್ರಾಮ ಬಿಲ್ಡರ್ ಬಿಡ್ತಲ್ಲ, ಸರ್ವೆ ಮಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಅವರು ಅಲ್ಲಿ ಸರ್ವೆ ಹೋದ್ರೆ ಅವ್ರು ಬಿಡಲ್ಲ ಅಂತೆ. ಒಂದ್ಸಲ ಇವರೆಲ್ಲ ಬಂದು ಹೇಳಿದ್ರು ನಮಗೆ. ಆಯ್ತು, ಮಂಡೇ ನಾನು ವಿಸಿಟ್ ಮಾಡ್ತೀನಿ ಜಾಗ. ವಿಸಿಟ್ ಮಾಡ್ಬಿಟ್ಟು ಅದು ಫೈನಲ್. ಸರ್ ಒಂದು ನಿಮಿಷ, ಈಗ ಇದರಲ್ಲಿ ನೀವು ವರದಿ ಏನಕ್ಕೆ ಕೊಡ್ಬೇಕು ಅಷ್ಟು ಹೇಳಿ. ವರದಿ ಕಳ್ಸಕ್ ಮುಂಚೆ ಓವರ್ಲ್ಯಾಪ್ ಆಗ್ತಾ ಇದೆ. ಇವರೆಲ್ಲ ಹೇಳಿದ್ದನ್ನ ನೀವು ಕನ್ಫರ್ಮ್ ಮಾಡ್ಕೊಬೇಕಾ? ಕನ್ಫರ್ಮ್ ಮಾಡಿ JDLR ಹೋಗುತ್ತೆ. JDLR ಅಲ್ಲಿ ನಮ್ಮನ್ನ ಕೇಳ್ತಾರೆ, ರಿಪೋರ್ಟ್ ಕರೆಕ್ಟ್ ತಾಂತ್ರಿಕವಾಗಿ ಟೆಕ್ನಿಕಲಿ ನೋಡಿದಿರಾ ಇಲ್ಲ ಅಂತ ನಮ್ಮನ್ನ ಕೇಳ್ತಾರೆ. ಅವ್ರು ಕೇಳಿದ್ಮೇಲೆ ನೀವು ಕೊಡ್ಬೇಕು. ಕೇಳಿದ್ಮೇಲೆ ಕೊಡ್ಬೇಕು ಅಂತಲ್ಲ, ಕರೆಕ್ಟ್ ಆಗಿ ರಿಪೋರ್ಟ್ ಕಳಿಸ್ಬೇಕು ಅಲ್ಲಿ. ಅದಕ್ಕೆ ನಾವು ಅದನ್ನ ವೆರಿಫೈ ಮಾಡಿ ಕಳಿಸ್ಬೇಕು. 3 ವಿಲೇಜ್ ಆಗಿದೆ, ಗೋಮಾಳ ಇದೆ, RIVA ಸರ್ಟಿಫೈ ಮಾಡಬೇಕು, ಮತ್ತೆ ಸ್ಥಳ ತನಿಖೆ ಸೂಪರ್ವೈಸರ್ ಮಾಡಬೇಕು, ADLR ಮಾಡಬೇಕು. ಮಾಡಿ ಅದನ್ನ ಕಳಿಸಿ ಕೊಡ್ತೀವಿ. ಮಾಡಿ ಕಳಿಸ್ತೀವಿ. ಅಲ್ಲಿ ಫಾಲೋ ಅಪ್ ಮಾಡಿ ಅಲ್ಲಿ ತಿದ್ದುಪಡಿ ನಮ್ಮಂತದಲ್ಲಿ ಆಗುವಂತ ಕೆಲಸ ಅಲ್ಲ. ಪ್ರಪೋಸಲ್ ಹೋಗ್ಬೇಕು, ಅದನ್ನ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಎಲ್ಲ ವರದಿ ಆಗಿದೆಯಲ್ಲ, ವರದಿ ಎಲ್ಲ ಆಗಿದೆಯಲ್ಲ, ವರದಿ ಎಲ್ಲ ಆಗಿದೆಯಲ್ಲ. ಸರ್ವೇಯರ್ ವರದಿ ಆಗಿದೆ, ಇವ್ರು ಹೋಗಿ ವರದಿ ಮಾಡ್ಕೊಂಡ್ ಬಂದವ್ರೆ. ಇವರು ಕುಡಿದ್ಬಿಟ್ಟು ದುಡ್ಡು ಇಸ್ಕೊಂಡು ಮಾಡ್ಬಿಟ್ಟಿರ್ತಾರೆ. ಯಾರು ಸೂಪರ್ವೈಸರ್ ಯಾರು ಸೂಪರ್ವೈಸರ್ಗಳು ಸರ್ವೆ ಸೂಪರ್ ಯಾರ್ದು ರಿಪೋರ್ಟ್ ಇದು ಇವರೆಲ್ಲ ಸರಿಯಾಗಿ ಮಾಡಿರಲ್ಲ. ಸರಿಯಾಗಿ ಮಾಡಿರಲ್ಲ. JDLR ಹೋಗ್ಬೇಕಾಗ್ತದೆ, ಕೋರ್ಟ್ ಕೇಸ್ ನಡೆಯುತ್ತೆ, ನಾವು ಸರ್ಟಿಫೈ ಮಾಡ್ಬೇಕಲ್ಲ. ಅದಕ್ಕೆ ಅಂಜಾಯಿ ಸರ್ ನೇಮಬೇಕಂತ. ಒಂದ್ ನಿಮಿಷ, 5 ದಿನ ಕುತ್ಕೊಂಡಿದ್ರೆ ಎಷ್ಟು ಓಡಾಡಿರ್ಬೋದು ನಾವು. ತಾಂತ್ರಿಕ ವರದಿ ಪರಿಶೀಲನೆಗೆ ತಾಳ್ಮೆ ಬೇಕಿದೆ. ಯಾಕಂದ್ರೆ 3 ಗ್ರಾಮದ ಗಡಿ ಇದ್ರೆ ಸುಮ್ನೆ ಮಾಡಕ್ಕಾಗಲ್ಲ. ಆಯ್ತು, ಅಲ್ಲಿ ಗೌರವ ಬ್ಲಾಕ್ ಅಂಡ್ ರೆಡ್ ಅಲ್ಲಿ ಮಾರ್ಕ್ ಮಾಡಿ ಏನೋ ಎಷ್ಟು ಸ್ಪಾಟ್ ಸರ್ಚ್ ಮಾಡಿದಾರ ನಮ್ಗೆ ಗೊತ್ತಿಲ್ಲ. ADLR ಇರೋರು ಆಯ್ತಾ. ಇದು ನೀವು ಹೇಳ್ತಾ ಇದ್ದೀರಾ, ಇದನ್ನ ನೋಡೋಕೆ ಅವ್ರು ಸೋಮವಾರ ಟೈಮ್ ಅವ್ರಿಗೆ. ಇದನ್ನ ಸೋಮವಾರ ನೋಡ್ಬಿಟ್ಟು ಆಮೇಲೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ರಿಪೋರ್ಟ್ ಹಾಕೋದು. ನಾಳೆ ROS ಮೀಟಿಂಗ್ ಇದೆ DC ಅವರು. ಇವಾಗ ಏನ್ ಮಾಡ್ತಾರೆ ನೋಡ್ರಿ, ದಾಖಲೇಬೇಕಲ್ಲ. ಸಪೋರ್ಟೆಡ್ ಸಪೋರ್ಟೆಡ್ ಡಾಕ್ಯುಮೆಂಟ್ ಬೇಕಲ್ಲ. ಇಷ್ಟು ತಗೋಬೇಕಿದ್ರೆ ನಾವು ಎಲ್ಲಿ ಬಾಂಬೆಯಿಂದ ಬರ್ಬೇಕಾ? ಒಂದ್ ನಿಮಿಷ ರೀ, ಅದ್ ಬರ್ಕೋಬೇಕು. ಅದ್ ಪೇಪರ್ ಓದೋದಾರ ತಗೋಬರ್ಬೋದ ಇಲ್ಲೇ. ಸರ್ವೆ ಸರ್ವೆ ಡ್ರಾಯಿಂಗ್ ಮಾಡ್ಬೇಕು. ನಿಮ್ಮ ಇಲಾಖೆ ತಾನೆ, ಇಲಾಖೆ ಒಂದೇ ಮೊಬೈಲ್ ಮಾಡಕ್ಕಾಗಲ್ಲ ನಾವು. ನಿಮ್ಮ ಮೇಲೆ ಭರವಸೆ ಇರ್ತೀವಿ. ಯಾವ ಮಾಡ್ತೀರಾ ಸರ್? ಸಾಹೇಬ್ ಹೇಳಿದ್ರಲ್ಲ, ಆ ಸಮಯಕ್ಕೆ ನಾವು ಬಂದ್ರು. 15 ದಿನದಲ್ಲಿ ಪ್ರಪೋಸಲ್ ಹೋಗಿದೆ, ನಮ್ಮ ಕಡೆಯಿಂದ ಹೋಗುತ್ತೆ. ಅಲ್ಲಿ ಆಮೇಲೆ ನಿಮ್ ಫಾಲೋ ಅಪ್ ಮಾಡ್ಕೊಂಡು ನಿಮ್ದೇನಿದೆ
ಅದೇನಿದ್ರೆ ಅದು ಮಾಡ್ಬೇಕು ನೀವು. ತಿರ್ಗಾ ಯಾವನ ಪ್ರಭಾವದಲ್ಲಿ ಮಾತಾಡ್ದ ಅವನು ಮೀಟಿಂಗ್ ಇಕ್ತ ಪಾರ್ಟಿ ಇಕ್ತ ಅಂದ್ರೆ ಸೇಜ್ ಆಗ್ಬಾರ್ದು. ಏನಿದ್ರೆ ಅದು ಮಾಡ್ಬೇಕು. ಲೀಗಲ್ ಏನಿದೆ ಅದು ಮಾಡ್ತೀವಿ. ಇಲ್ಲಿಗೆಲ್ಲ ಮಾಡಕ್ ಬಂದಿದ್ವಿ ಇಷ್ಟ ನಾವು. ಸತ್ಯವಾದ ಮಾತು ಹೇಳ್ತೀನಿ. ಅಲ್ಲಿ ತುಂಬಾ ಪ್ರಭಾವಿಗಳು ತುಂಬಾ ಕೈವಾಡ ಇದೆ. ಅವತ್ತು ಕಾಂಪೌಂಡ್ ಹೊರ ಹಾಕ್ಬಿಟ್ರು. ಹೇಳಿದ್ರು ಶ್ರೀನಿವಾಸ ಹೇಳಿದ್ರು, ನೀವು ಸರ್ವೇಯರ್ ಹೋದ್ರೆ ಕೂಡ ಅಲ್ಲಿ ಸರ್ವೆ ಮಾಡಕ್ ಅವರೆಲ್ಲ ಸರ್ವೆ ಆದ್ರೆ ನಿಮ್ಮ ಸರ್ವೇಯರ್ ಏನ್ ಮಾಡ್ತಾರೆ, ಖಾಲಿ ಪೇಪರ್ ಅಲ್ಲಿ ಸೈನ್ ಹಾಸ್ಕೊಂಡ್ಬಿಡ್ತಾರೆ. ತಪ್ಪು. ಅರ್ಥ ಆಯ್ತಾ? ಈ ಕೆಲಸನ ಮಾಡವ್ರೆ. ಸೀನಣ್ಣ ಒಂದ್ ಲೈನ್ ತಿದ್ದಿದ್ದಕ್ಕೆ ಅದೇ ಮುತ್ಯಾಲ ಹೋಟ್ಲಲ್ಲಿ ಕೂತ್ಕೊಂಡು ಬರ್ದು ಸೀನಣ್ಣ ಒಂದ್ ವರ್ಡ್ ಬರ್ದಿದ್ದಕ್ಕೆ ವರದಿ ಮೇಲೆ ಅರ್ಧ ಬಿಟ್ಟ ನಿಮ್ ಸರ್ವೇಯರ್ ನಿಮ್ ಸರ್ವೇಯರ್ ರಿಪೋರ್ಟ್ ಹಾಕಿದ್ದಾನೆ ಅವನು ಎಲ್ಲ ಕರೀಲಿ. ಅವನು ರಂಗನಾಥ್ ಮಿಶ್ರ ಸಪರೇಟ್ ಕೇಸ್ ಆಗಿದೆ. ಸೈನ್ ಹಾಕೋ ಬರಿತಾ ಇದ್ರೆ ಕಿತ್ಕೊಂಡ್ಬಿಡ್ತಾನೆ ಪೇಪರ್, ಅರ್ಧ ಆಗ್ಬಿಡುತ್ತೆ. ಅವ್ನು ಕಿತ್ಕೊಳ್ಳೋದು ಅವನು ಅರ್ಧ ಹಾಕಿದ್ರು ಅಂತ ಬರೀತಾನೆ ರಿಪೋರ್ಟ್. ಅದಕ್ಕೆ ಅರ್ಧ ಹಾಕಿದ್ರು ರಿಪೋರ್ಟ್ ಅಂತ ಬರೀತಾನೆ. ಅಷ್ಟು ನಿಮಿಷ ಬೇರೆಯವ್ರ ಆತ್ಮಸಾಕ್ಷಿ ಬಗ್ಗೆ ನಾನು ಹೇಳಲ್ಲ. ಒಂದ್ ನಿಮಿಷ ಹೇಳ್ತೀನಿ. ನೀವು ಸತ್ಯವಾಗಿದ್ದೀರಿ, ಅದು ಸತ್ಯ ನಾವು ಪಾಲಿಸ್ತೀವಿ. ಎಷ್ಟು ಬೇಗ ಅಷ್ಟು ಬೇಗ. ಮ್ಯಾಕ್ಸಿಮಮ್ ನಮ್ದು ಮ್ಯಾಕ್ಸಿಮಮ್. ಅದೇ ಹರೀಶ್ ಹರೀಶ್ ಅವರು ಇದು ಈ ಕೆಲಸ ಮಾಡ್ತಾ ಇದ್ರು. ಅವರು ನಾವು ಹಗ್ಗದ ಎತ್ಕೊಂಡ್ ಕಟ್ಟಾಕ್ತಿವಿ ಅಂದಾಗ ಇನ್ನೊಂದು ವರದಿ ತೋರ್ಸವ್ರೆ ನಮ್ಗೆ ಕಟ್ಟಾಕ್ತಿವಿ ಅಂತ ಆಗಿದೆ. ನಮ್ಗೆ ನಿಮ್ಮ ನೋವು ಅರ್ಥ ಆಗುತ್ತೆ. ನಮ್ಗೆ ಪೇಷನ್ಸ್ ಇಲ್ಲ ಅಂತ ಮಾತಾಡ್ತೀರಾ. ಕೇಶವಣ್ಣ ನಿಮ್ ಯಾರಂದ್ರು? ಮತ್ತೆ ಅಷ್ಟು ದಿನದಿಂದ ಇಷ್ಟೆಲ್ಲ ನಿಮ್ ಇಷ್ಟು ಜನ ಮಾಡ್ತಾ ನಾವು ಇಷ್ಟು ಜನರ ಹತ್ರ ಜಂಜಾಟ ಮಾಡ್ಕೊಂಡು ಬಂದಿದ್ರಿ ಅಂದ್ರೆ ನಮ್ಗೆ ಪೇಷನ್ಸ್ ಇಲ್ಲ. ನಮ್ಮ ಮೇಲೆ ಎಫ್ ಐ ಆರ್ ಹಾಕ್ಸ್ತೀರಾ? ಆಚೆ ಹೋಗಿ ಅಂತೀರಾ ನಮ್ಮನ್ನ? ಯಾರಪ್ಪನ ಆಫೀಸ್ ನಮ್ದು? ನಿಮ್ ಕೈಯಲ್ಲಿ ಸಾರ್ವಜನಿಕರು ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ಗೆಟ್ ಔಟ್ ಫ್ರಮ್ ದಿಸ್ ಆಫೀಸ್ ಅಷ್ಟೇ. ನಾವು ಕರ್ಕೊಂಡ್ಬರ್ಬೇಕು. ಬ್ರೋಕರ್ಗಳು ಗೀಕರ್ಗಳಂತ ಯಾರಾದ್ರೂ ಯಾರೇ ಒಬ್ರು ಇನ್ಚಾರ್ಜ್ ತೆಗಬೇಕಾದ್ರೆ ಇವ್ರನ್ನ ಕರೆದು ಕೇಳ್ತಾರೆ, ಏನಂತ ಸ್ವಾಮಿ ಏನಿದು, ಇದು ಏನಪ್ಪ, ಇದು ಬರಪ್ಪ, ಇದು ಏನು ಅಂತ ಕೇಳ್ತಾರೆ. ಅದಕ್ಕೆ ಕೇಳಿದ್ರೆ ನೀವು ಬ್ರೋಕರ್ಗಳು ಬರ್ತಾರೆ, ನೀವು ಐಡೆಂಟಿ ಕಾರ್ಡ್ ತೆಗೆಬರ್ರಿ, ನೀವು ಗೆಟ್ ಔಟ್, ನಿಮ್ ಎಫ್ ಐ ಆರ್ ಆಗ್ತೀರಿ ಅಂತ ಬೆದರಿಕೆ ಆಗ್ತದೆ. ನೀವು ಇಷ್ಟು ಸ್ಥಾನದಲ್ಲಿ ನಿಂತ್ಕೊಂಡು ಈ ಮಾತಾಡ್ಬೋದಾ? ನಮ್ಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಅಂತ ಇಟ್ಕೊಂಡಿಲ್ಲ. ಯಾಕಂದ್ರೆ ಸಂದೇಶ ಗೊತ್ತು ನಾವ್ ಏನು ಅಂತ. ಇವತ್ತವರೆಗೂ ನಾವ್ ಯಾವ ಆಫೀಸಲ್ಲೂ ಬಂದಿತರ ನಾವು ನಮ್ಗೆ ಬೇಜಾರಾಗ್ತದೆ ಹಿಂಗ ಆಗ್ತಾ ಇದೆ ಅಂದ್ರೆ. ಈಗ ಮೇಲಾಧಿಕಾರಿ ಪರ್ಮಿಷನ್ ತಗೊಂಡು ಇದು ಮಾಡ್ಬೇಕು. 5 ನಿಮಿಷ ವೇಟ್ ಮಾಡಿ, ಕರೀತೀನಿ ನಾನು. ಈಗ ಸರ್ ಒಂದ್ ನಿಮಿಷ, ಸರ್ಕಾರಿ ಕಚೇರಿಗಳು 10:10ವರೆಗೆ ಬರಬೇಕು. 1:30 ಗಂಟೆ ನೀವೇನ್ ಮಾಡ್ತಾ ಇದ್ರಿ? ಪಾಪ ರೈತರೆಲ್ಲ ಬಂದ್ ಕಾಯ್ದೆ. ಅಲ್ಲ ಒಂದ್ ನಿಮಿಷ ಸರ್, ಅಲ್ಲ ಒಂದ್ ನಿಮಿಷ. ನಾವು ಅಲ್ಲ ಈಗ ಸಾರ್ವಜನಿಕರು ಒಂದ್ ಆರೋಪ ಮಾಡ್ತಿದ್ರೆ 10:30 ಅಂತ ನಾವ್ ಇಲ್ಲಿ ಕಾಯ್ತಾ ಇದ್ರಿ, 1:30 ಗಂಟೆ ಬಂದಿಲ್ಲ ಅಂತ ಹೇಳ್ತಿದ್ರೆ ಯಾಕೆ ನೀವು 1:30 ಗಂಟೆ ಏನ್ ಮಾಡ್ತಾ ಇದ್ರಿ ಸರ್? ಎಲ್ಲ ಮೀಟಿಂಗ್ ಕೇಳ್ತಾ ಇದ್ದಲ್ಲ ನಮ್ಮ ಮೇಲಾಧಿಕಾರಿ ಪರ್ಮಿಷನ್ ತಗೊಂಡು ನಾನು ಆನ್ಸರ್ ಅಲ್ಲ 1:30 ಗಂಟೆಗೆ ಏನು ಬಂದ ಅದು ಮೇಲಾಧಿಕಾರಿ ಕೇಳ್ಬೇಕಾ? 1:30 ಏನಕ್ಕೆ ಸರ್ ಈ ರೀತಿ ಮಾತಾಡ್ತಾರೆ? ತಾಲೂಕಿನ ಭೂ ದಾಖಲೆಗಳ ವಿಭಾಗದಲ್ಲಿ ಪಡಿ ಮಾಡ್ಕೊಟ್ಟಿದ್ರೆ ಗೋಮಾಳ ಅಂತ ಕೇಳಿದ್ರ ಯಾಕೆ ಲೇಟ್ ಅಂತ ಕೇಳ್ತಾರಲ್ವಾ ಸರ್? ಆಮೇಲೆ ರೈತರು ಹೇಳ್ತಾರೆ ನಮ್ಮನ್ನ ಆಧಾರ್ ಕಾರ್ಡ್ ಕೇಳ್ತಾರೆ ಮತ್ತೆ ಐಡಿ ಕಾರ್ಡ್ ಕೇಳ್ತಾರೆ ಅಂತ. ಅಲ್ಲ ಒಂದ್ ನಿಮಿಷ ನಿಮ್ಮ ಕೆಲವೊಂದು ಅಧಿಕಾರಿಗಳೇ ಐಡಿ ಕಾರ್ಡ್ ಹಾಕಲ್ಲ, ತಿರ್ಗಾ ಇದ್ ಮಾಡ್ತಾರೆ ಯಾಕೆ ಅಂತ. ಐಡಿ ಕಾರ್ಡ್ ಹಾಕಿ ಯಾರು ವೇಟ್ ಮಾಡ್ಬೇಕು? ಐಡಿ ಕಾರ್ಡ್ ನೀವ್ ಹಾಕ್ರಿ ಹೋಗ್ಲಿ ಮಾತಾಡೋದು ಅದಕ್ಕೆ ಅಧ್ಯಕ್ಷ ಏನ್ ಕೇಳ್ತಾರ? ಪರ್ಮಿಷನ್ ತಗೊಂಡ್ರ ಮೇಲಧಿಕಾರಿ ಪರ್ಮಿಷನ್ ಸಮಸ್ಯೆ ಎಷ್ಟು ದಿನ ಮುಕ್ತಾಯ ಆಗುತ್ತೆ ಸರ್? ಅದನ್ನ 15 days ಅಲ್ಲಿ ಹೇಳಿದೀವಿ. ಸ್ಥಳ ತನಿಖೆ ಮಾಡಿ ಅಲ್ಲ ಏನಾಗಿದೆ? ಸರ್ವೆ ನಂಬರ್ 19 ಸುನ್ವಾರ ಗ್ರಾಮದಲ್ಲಿ ಏನಾಗಿದೆ? ಅದು ಪ್ರಾಬ್ಲಮ್ ಏನದು? ಅದು ಗೋಮಾಳದ ಜಾಗ ಸಂಬಂಧಪಟ್ಟಿದ್ದು 3 ಗ್ರಾಮದ ಗಡಿ ಸೇರುತ್ತಲ್ಲಿ. ಇವ್ರದ್ದು ಹೇಳ್ತಾ ಇದ್ರೆ ತೊಂದರೆ ನಮ್ಗೆ ಓವರ್ಲ್ಯಾಪ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಎಲ್ಲಿ ಮೇಲಾಧಿಕಾರಿಗಳು ಯಾವ್ದು ಓವರ್ಲ್ಯಾಪ್ ಅಂತ ಹೇಳಿದ್ದಾರೆ ಸರ್?
ವರದಿ ಕೊಟ್ಟಿದ್ದು ಸೂಪರ್ವೈಸರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಡಿಪಾರ್ಟ್ಮೆಂಟ್ ತಾನೆ? ಹೌದು, ಅದನ್ನ ನಾನೇ ಖುದ್ದು ಸ್ಥಳ ತನಿಖೆ ಮಾಡಿ ಪರಿಶೀಲನೆ ಮಾಡಿ ಅದು ವರದಿ ಕೊಡ್ತೀನಿ. ಆಮೇಲೆ ಸಾಕಷ್ಟು ಜನಗಳು 10 ಕಾಯ್ತಾ ಇದ್ರು, 1 ಗಂಟೆ ತಡವಾಗಿ ಬಂದ್ರಿ, ಯಾಕೆ ಏನ್ ಕಾರಣ? ಇಲ್ಲ, ನಾನು ಹೈಕೋರ್ಟ್ ಅಲ್ಲಿ ಅದು AG ಆಫೀಸಲ್ಲಿ ಗೌರ್ಮೆಂಟ್ ಪೀರಿಯಡ್ ಭೇಟಿ ಮಾಡಿ ಜಿಗಣಿಯಲ್ಲಿ ಒಂದು JD ಕೋರ್ಟ್ದ ಒಂದು ಗಡಿ ತಿದ್ದುಪಡಿ ಸ್ಥಳ ತನಿಖೆ ಮಾಡಿ ಬಂದಿದ್ದೀವಿ. ಎಲ್ಲಿ ಸರ್? ರೈತರು ಬಂದಾಗ ನೇರ್ಘಟ್ಟದಲ್ಲಿ ಸ್ಥಳ ತನಿಖೆ ಮಾಡಿದ್ರೆ ಇವ್ರದ್ದು ಇವತ್ತು ನೀವು ಜಿಗಣಿ ಹೋಗಿದ್ದೀರಾ? ಯಾವ ಸರ್ ನಂಬರ್ ಹೋಗಿದ್ದೀರಿ ಸರ್? ಅದು ಕೊಡ್ತೀನಿ, ಫೈಲೇ ಹೇಳಿ ಕೊಡ್ತೀನಿ. ಬಾಯಲ್ಲಿ ಸರ್ ಇದು ಸರ್ ಓಕೆ, ಇದು ಸ್ಥಳೀಯವಾಗಿ ಇಲ್ಲಿ ಬಂದಂತ ರೈತರಿಗೆ ತಮ್ಮ ಒಂದು ಇಲಾಖೆ ಅಧಿಕಾರಿಗಳು ಒಂದು ಆವಾಜ್ ಹೊಡಿತಾರೆ ನಿಮ್ಮ ID ಕಾರ್ಡ್ ಅಲ್ಲಿ ಅಂತ. ಸಾಕಷ್ಟು ಉದಾಹರಣೆಗಾರ ನೀವು ಸಹ ಈ ID ಕಾರ್ಡ್ ಹಾಕಿಲ್ಲ, ನಿಮ್ಮ ಪಕ್ಕದಲ್ಲಿರುವಂತ ID ಕಾರ್ಡ್ ಹಾಕಿಲ್ಲ, ತಮ್ಮದೇ ಒಂದು ID ಕಾರ್ಡ್ ಹಾಕಿದ್ರೆ ನೀವು ಬೇರೆಯವ್ರನ್ನ ID ಕಾರ್ಡ್ ಕೇಳೋದು ಯಾವ ತರ? ID ಕಾರ್ಡ್ ಹಾಕೋತೀವಿ. ಸಡನ್ ಆಗಿ ಬಂದಿರೋದ್ರಿಂದ ನಾನು ಆನ್ಸರ್ ಮಾಡೋದಕ್ಕೆ ಇದು ಮಾಡಿದ್ದೀನಿ. ಮತ್ತೆ ಲಂಚ್ ಟೈಮ್ ಅಲ್ಲ ಹಾಗಾದ್ರೆ ಇವ್ರು ಬರುವಂತ ಮಾಹಿತಿ ನಿಮ್ಗೆ ಇರ್ಲಿಲ್ವಾ? ಸರ್ ಈಗ 15 ಡ್ಯೂಟಿ ಅಲ್ಲ, ಈ ಒಂದು ಸರ್ವೆ ನಂಬರ್ 19 ಒಂದು ನಮ್ಮ ಆಫೀಸಲ್ಲಿ ನಮ್ಮ ಹತ್ರದಿಂದ ಏನ್ ಪ್ರಪೋಸಲ್ ಹೋಗ್ಬೇಕು ಅದನ್ನ ನಾವು ಕಳಿಸ್ಕೊಡ್ತೀವಿ. ತಪ್ಪಿದ್ದಾವಾಗ್ಲೇ ಸರ್ ಬರೋದು. ಓಕೆ, ತೊಂದರೆ ನಿರೀಕ್ಷೆ ಮಾಡ್ಬೋದಾ ರೈತರು? ಪಾಪ ಯಾವುದಕ್ಕೂ ಒಂದು ಮಿತಿ ಅನ್ನೋದು ಇರುತ್ತಲ್ಲ ಸರ್, ಆ ಮಿತಿ ಮೀರಿದವಾಗೆ ಸರ್ ಒಂದು ಮಿತಿ ಅನ್ನೋದು ಇರುತ್ತೆ ಸರ್. ನಾವು ಪದೇ ಹೇಳ್ತಾ ಇದ್ವಿ, ಕೇಳಿಸ್ಕೊಂಡಿಲ್ಲ ನೀವು. ಶ್ರೀನಿವಾಸ ರೆಡ್ಡಿ ಅಂತ, ಸುಣವಾರ ಗ್ರಾಮ, ಕಸಬಾ ಹೋಬಳಿ, ಆನೇಕಲ್ ತಾಲೂಕು. ನಮ್ಮದು ಒಂದು 7 ವರ್ಷದಿಂದ ಒಂದು ಲಿಟಿಗೇಷನ್ ನಡೀತಾ ಇತ್ತು. ನಮ್ಮ ಜಮೀನಿನಲ್ಲಿ ನಾವು ಅನುಭವದಲ್ಲಿರೋ ಜಮೀನಿಗೆ ಅವರು ಪಕ್ಕದವರು ಸ್ವಲ್ಪ ಕಾಂಪೌಂಡ್ ಹಾಕಿ ಎಲ್ಲ ವ್ಯತ್ಯಾಸಗಳಾಗಿತ್ತು. ಇದನ್ನು ಕೂಲಂಕುಷವಾಗಿ ಎಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಾಗ ಈ ಟಿಪ್ಪಣಿನಲ್ಲಿ ತಪ್ಪಾಗಿರೋದು ಗಮನಕ್ಕೆ ಬಂದಾಗ ಕಮಿಷನರ್ಗೆ ಅರ್ಜಿ ಕೊಟ್ವಿ. ಕಮಿಷನರ್ ಆಫೀಸಿಂದ ಇವ್ರ ಆಫೀಸಿಗೆ ಬಂದಿದೆ. ಅದು 1-1.5 ವರ್ಷ ಆಗಿದೆ ಬಂದು ಹತ್ರ. ಆ ಅರ್ಜಿ ಸಂಬಂಧ ನಾನು ನಿನ್ನೆ ಅಂದರೆ ಮೊನ್ನೆ ಸಂಜೆ 4 ಗಂಟೆ ಸುಮಾರಿನಲ್ಲಿ ಬಂದು ನನ್ನ ಅರ್ಜಿ ಬಗ್ಗೆ ಸ್ಥಿತಿಗತಿ ಬಗ್ಗೆ ಕೇಳಲಾಗಿ ಇವರು, ನೀನು ಯಾರು ಏಕಾಏಕಿ ಒಂದೇ ಸಾರಿ ಯಾರು ನಿನಗೆ ಆಫೀಸ್ ಒಳಗೆ ಬರೋಕ್ಕೆ ಕೇಳಿದ್ದು? ಒಳಗಡೆ ಹೋಗಿ ವೆಯ್ಟ್ ಮಾಡಿ, ನಿಮಗೂ ಅದಕ್ಕೆ ಏನು ಸಂಬಂಧ? ಹಂಗೆ ನನ್ನ ಅರ್ಜಿ ಸ್ಥಿತಿಗತಿ ಕೇಳೋದಕ್ಕೆ ನಿನಗೂ ಅದಕ್ಕೆ ಏನು ಸಂಬಂಧ ಅಂತ. ಆ ಸಂದರ್ಭದಲ್ಲಿ ನನ್ನ ಹತ್ರ ಅದ್ರದ್ದು ಕಾಪಿ ಇರಲಿಲ್ಲ. ಹಾಗಾಗಿ ಇವತ್ತು ಆ ಕಾಪಿ ಎಲ್ಲ ತಗೊಂಡು ವಿತ್ ದಾಖಲೆಗಳ ಸಮೇತ ನಾವೆಲ್ಲ ಬಂದಿದ್ದೀವಿ. ಅದ್ರ ಜೊತೆಯಲ್ಲಿ ಅವ್ರ ಸಬಾರ್ಡಿನೇಟ್ಸ್ ಕರೆದುಬಿಟ್ಟು ಇವ್ರ ಮೇಲೆ FIR ಹಾಕ್ಸಿ ಅಂತೇಳಿ ದೌರ್ಜನ್ಯದಿಂದ ADLR ಮದನ್ ಅಂತೇಳಿ ಆನೇಕಲ್ ತಾಲೂಕು ADLR ಅವರು ಈ ದರ್ಪ ತೋರಿ ಅಲ್ಲೇ ಕೂತು ಸರಿ FIR ಆದರೆ ಇನ್ನು ಮನೆಗೆ ಹೋಗೋದೇನಿಲ್ಲ, ನೀವು ಸೀದಾ ಎಲ್ಲಿ ಕಳಿಸ್ಬಿಡಿ, ನಮಗೊಂದು ಮಾಹಿತಿ ಕೊಡಿ ಅಂತ ಕೂತ್ಕೊಂಡಾಗ ಆಯ್ತು ನಿನಗೇನು ಕೊಡೋದಿಲ್ಲ ಅಂತ ಏಕವಚನದಲ್ಲೆಲ್ಲ ಮಾತಾಡಿ ನನ್ನನ್ನು ಹೊರಗಡೆ ಕಳಿಸಿದ್ದಾರೆ. ಸಂಜೆ ಆಗಿದ್ದರಿಂದ ಕಚೇರಿನಲ್ಲಿ, ಅವರ ಸರ್ಕಾರಿ ಕಚೇರಿನಲ್ಲಿ ಆನೇಕಲ್ ತಾಲೂಕು ಅವ್ರಿಗೆ ಪರ್ಮಿಷನ್ ತೊಗೊಂಡು ಬರಬೇಕು ಅನ್ನೋ ವಿಚಾರನ ಒಂದು ಹೇಳಿದ್ದಾರೆ. ಆಮೇಲೆ ನನ್ನ ಏಕಾಏಕಿ ಯಾಕೆ ಬಂದಿದ್ದು, ಯಾರು ಬರೋಕ್ಕೆ ಹೇಳಿದ್ದು ಅನ್ನೋದನ್ನು ಹೇಳಿದ್ದಾರೆ. FIR ಮಾಡೋದನ್ನು ದೌರ್ಜನ್ಯವಾಗಿ ನಿನ್ನ ಮೇಲೆ FIR ಹಾಕಿಸ್ತೀನಿ ಅಂತ ನನ್ನ ಕೆಲಸಕ್ಕೆ ತೊಂದರೆ ಮಾಡ್ತಾರೆ. ನಾವು ಸ್ಥಿತಿಗತಿ ಕೇಳೋದು ಅವ್ರಿಗೆ ತೊಂದರೆ ಅನಿಸ್ಬಿಟ್ಟಿದೆ, ಅದಕ್ಕೆ FIR ಹಾಕಿಸ್ತಾರಂತವ್ರು. ಸೊ ಈ ಘಟನೆ ನಡೆದಿದ್ದ ಮೇಲೆ ನಾವು ನಮ್ಮ ಸರ್ವೆ ನಂಬರ್ ಸುಣವಾರ ಗ್ರಾಮದ 19ಕ್ಕೆ ಸಂಬಂಧಪಟ್ಟಂತೆ 18 ಮತ್ತು 19 ನಡುವೆ 18ರಲ್ಲಿ ನಮ್ಮ ಜಮೀನಿದೆ. ಈ ಟಿಪ್ಪಣಿ ತಪ್ಪಾಗಿರೋದ್ರಿಂದ ಅಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ. ನಿಮ್ಮ ಬೇಡಿಕೆ ಏನು ಈಗ ಇದನ್ನು ರದ್ದು ಮಾಡಿದಾಗ ಹೊಸದಾಗಿ ಅಲ್ಲಿ ಮಾಡಿದಾಗ ಬಂದಾಗ ಆಜುಬಾಜು ಎರಡೂ ಸೇರಿಸಿ ಮಾಡಿದ್ರೆ ಸರಿ ಹೋಗ್ತದೆ. ಈಗ ಅವ್ರ ಆಫೀಸ್ ನಕ್ಷೆಗಳನ್ನೆಲ್ಲ ನೋಡಿ ಅವರೇ ವರದಿ ಕೊಟ್ಟಿದ್ದಾರೆ ತಪ್ಪಾಗಿದೆ ಅಂತೇಳಿ. ಸೊ ಆ ವರದಿ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ನಮ್ಮ ಡಿಮ್ಯಾಂಡ್ ಇದೆ. ಈಗ ಅದನ್ನು ವರದಿ ಕಳಿಸ್ತೀವಿ, ಮೇಲಿನವ್ರು ಕಳಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಒಂದು 15 ದಿವಸ ಕಾಲಾವಕಾಶ ಕೇಳಿದ್ದಾರೆ. ಇಲ್ಲಿ ಆನೇಕಲ್ ತಾಲೂಕು ಸರ್ಕಾರಿ ಕಚೇರಿ ಇದು, ADLR ಆಫೀಸ್, ಸರ್ವೆ ಡಿಪಾರ್ಟ್ಮೆಂಟು. ಈ ಸರ್ಕಾರದಲ್ಲಿ ಏನಾಗ್ಬಿಟ್ಟಿದೆ, ರೆವಿನ್ಯೂ ಮಿನಿಸ್ಟರು ಡೈನಾಮಿಕ್ ಆಗಿ ಫೇಸ್ಬುಕ್ಕಲ್ಲೆಲ್ಲ ಅವರ ಪ್ರಚಾರವನ್ನು ಹೇಳ್ತಾರೆ. ಅದೇ ಇಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡ್ಸೋಕ್ಕೆ ಆಗ್ತಾಯಿಲ್ಲ. ಇವತ್ತಿನ ಸಮಾಚಾರ ಏನು ಅಂದರೆ, ADLR ಮದನ್ ಅನ್ನೋರು ಒಂದು 3 ದಿವಸ ಹಿಂದೆ ಶ್ರೀನಿವಾಸ ರೆಡ್ಡಿ ಅನ್ನೋರು ಕಡತನ ವಿಚಾರಿಸೋಕ್ಕೆ ಬಂದಾಗ ಮನಸೋ ಇಚ್ಛೆ ಅದು ಬೇಕಾಬಿಟ್ಟು ಮಾತಾಡಿ ನಿಮ್ಗೆ ಯಾರು ಬರೋಕ್ಕೆ ಹೇಳಿದ್ದು ಏನೇನೋ ಹೇಳಿದ್ದಾರೆ, ನಾವು ಕೇಳಿಸ್ಕೊಂಡಿಲ್ಲ, ಇವ್ರ ಮೇಲೆ FIR ಹಾಕಿ ಇವ್ರ ಮೇಲೆ ಅಂತ ಕರೆದು ಹೇಳಿದ್ದು ವಿಚಾರವಾಗಿ ರೈತನ್ನ ಸರಿಯಾಗಿ ನಡ್ಸ್ಕೊಬೇಕು. ನಿಮ್ಮ ಕಚೇರಿ ಬಂದು ಫೈಲ್ ಬಗ್ಗೆ ವಿಚಾರಿಸೋಕೆ ಬಂದಿರೋದು ಅವರು, ಯಾವುದೋ ನಿಮ್ಮ ಖಾಸಗಿ ವಿಚಾರ ಮಾತಾಡೋಕ್ಕೆ ಬಂದಿಲ್ಲ ಅಂತ ಹೇಳಬೇಕು ಅಂದ್ಬಿಟ್ಟು ನಾವೆಲ್ಲರೂ ಬಂದ್ವಿ ಇವತ್ತು. ಯಾಕೆ ಇವ್ರನ್ನ ಆಚೆ ಕಳಿಸ್ಬೇಕಂತ ನೀವು ಮೊನ್ನೆ ಹೇಳಿದ್ರಿ, FIR ಹಾಕಬೇಕಂತ ಹೇಳಿದ್ರೆ ಎಲ್ಲರ ಮೇಲೆ ಹಾಕಿ FIR
ನಾವು ರೈತರ ಪರವಾಗಿ ಬಂದಿದ್ದೀವಿ ಅಂತ ಹೇಳಿದ್ದೀವಿ. ಸರ್ವೆ ನಂಬರ್ 19 ಸಂಬಂಧಪಟ್ಟಂಗೆ ಶನಿವಾರ ಇಲ್ಲಿ ಮುಖ್ಯವಾದ ವಿಚಾರ ಇದೇನೆ. ಇದು ಒಬ್ಬ ಬಿಲ್ಡರು ಏಕ ವ್ಯಕ್ತಿ ಪೋಡಿ ಮಾಡಿಸ್ಕೊಂಡ್ಬಿಟ್ಟು ಇವ್ರ ಜಮೀನು ಸಂಬಂಧಪಟ್ಟಂಗೆ ಇರೋ ಜಮೀನಿನ ಓವರ್ಲ್ಯಾಪ್ ಆಗಿದೆ. ಅದು ರದ್ದುಪಡಿಸೋದಕ್ಕೆ ತುಂಬ ಟೆಕ್ನಿಕಲ್ ಇಶ್ಯೂ ಇದೆ. ಇದನ್ನು ಇವರು ಆಫೀಸರ್ಗಳು ಈ ಸರ್ವೇಯರು ಪ್ರಭಾವಿಯ ಹಣದ ಪ್ರಭಾವಕ್ಕೆ ಒಳಗಾಗಿ ಈ ರೈತನಿಗೆ ಕಿರುಕುಳ ಕೊಡ್ತಾಯಿದ್ದಾರೆ, ತೊಂದರೆ ಕೊಡ್ತಾಯಿದ್ದಾರೆ. ಅವನ ಪೋಡಿ ಮಾಡಿಸ್ಕೊಂಡಿರೋದು ರದ್ದಾಗ್ಬಿಡುತ್ತೆ. ಒಂದು 7-8 ಎಕರೆ ಈ ಸರ್ವೆ ನಂಬರು, ಒಂದು 20-30 ಎಕರೆ ಲ್ಯಾಂಡ್ ಇದೆ ಒಂದು. ನಮ್ಮ ಜಮೀನು ಯಾರನ್ನ ತೊಗೊಳ್ಳಿ ವಿಷಯ ಇಲ್ಲ. ಇನ್ನೊಬ್ಬ ರೈತನಿಗೆ ತೊಂದರೆ ಆಗುತ್ತೆ ಅಂದರೆ ಟಿಪ್ಪಣಿನ ರದ್ದು ಮಾಡಿಸಿ ಮರು ಪೋಡಿ ಮಾಡಿಕೊಡೋದು ತಪ್ಪೇನಿಲ್ಲ, ತೊಂದರೆ ಕೆಲಸನೂ ಅಲ್ಲ. ಅದನ್ನು ಮಾಡಿದ್ರೆ ಇವರು ಮೇಂಟೈನ್ ಮಾಡ್ತಾಯಿದ್ದಾರೆ. ಈ ರೈತನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಇದು ನಿಲ್ಲಬೇಕು. ಬೇರೆ ಯಾವ ರೈತನಿಗೂ ADLR ಆಫೀಸಿಂದ ಹಿಂಗೆ ಆಗಬಾರ್ದು. ರೈತರು ಬಂದರೆ ಗೌರವಯುತವಾಗಿ ಅವ್ರನ್ನ ಅಟೆಂಡ್ ಮಾಡಬೇಕು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಏನು ನಮ್ಮ ಆನೇಕಲ್ ತಾಲೂಕಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳು ಮಾತಾಡಿದ್ರೆ ನಮ್ಮ ಟಿವಿಗಳಲ್ಲಿ ಏನು ಹೇಳ್ಬಿಡ್ತಾರೆ, ಯಾರು ನಮ್ಮ ಸಚಿವರು, ಕಂದಾಯ ಸಚಿವರು ಮಾತಾಡ್ತಾರೆ, ಎಲ್ಲ ನಿಮಗೆ ಆನ್ಲೈನಲ್ಲೇ ಆಗ್ಬಿಡ್ತದೆ ಎಲ್ಲ ಅಂತ. ಇಲ್ಲಿ ಎಲ್ಲ ನಮ್ಮ ತಾಲೂಕು ಆಫೀಸಲ್ಲಿ ನೋಡ್ರಿ, ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟು ಮದನ್ ಅಂತ ADLR ಇವ್ರ ಆಫೀಸಲ್ಲಿ ಎಲ್ಲ CC ಕ್ಯಾಮ್ರಾಗಳು ಇದ್ರೆ ಅಲ್ಲಿ ಮಾತ್ರ ಅಲ್ಲಿ ಏನು ಕಾಣಿಸ್ತಾ ಇಲ್ಲ, ಅದೆಲ್ಲ ಸ್ವಿಚ್ ಆಫ್ ಚೇಂಬರಲ್ಲಿ. ಆ ಥರ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ. ಆಮೇಲೆ ಮುಖ್ಯವಾಗಿ ನಾವು ಇವತ್ತು ಏನಕ್ಕೆ ಬಂದಿದ್ದು ಅಂದರೆ, ಮೊನ್ನೆ 4-5 ದಿನದಿಂದ ನಾನು ಶ್ರೀನಿವಾಸ ರೆಡ್ಡಿ ಅವರು ಇಬ್ಬರು ಬಂದು ಈ ಥರ ನಮ್ಮದು ಒಂದು ಸಮಸ್ಯೆ ಇದೆ, ಗಡಿ ಗುರುತು ಮಾಡುವಂಥದ್ದು, ಸರ್ವೆ ನಂಬರ್ 19 ಇವ್ರದ್ದೊಂದು ಎಕರೆ ಜಮೀನು ಕಳ್ಕೊಂಡವ್ರೆ, ಈ ವಿಚಾರದಲ್ಲಿ ಸ್ವಲ್ಪ ಮಾತಾಡಿ ನಾವು ಹೋದ್ವಿ. ಆವತ್ತು ಏನು ಮಾತಾಡಲಿಲ್ಲ, ಸೈಲೆಂಟಾಗಿ ಹೋಗ್ಬಿಟ್ರು. ಆಯಿತು ನಾವು ಮಾಡ್ತೀವಿ ಅಂತ ಹೇಳಿದ್ರು, ನಾವು ಬಂದುಬಿಟ್ವಿ. ಆಮೇಲೆ ಇವರೊಬ್ಬರೇ ಹೋದಾಗ ದೌರ್ಜನ್ಯವಾಗಿ FIR ಹಾಕ್ತೀನಿ, ನೀವು ಪರ್ಮಿಷನ್ ಇಲ್ದಿರ ಒಳಗೆ ಬರಬಾರ್ದು ಅನ್ನೋಂಥ ಮಾತುಗಳೆಲ್ಲ ಹೇಳಿ ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ರು. ಆ ವಿಚಾರನ ಕೇಳೋಣ ಅಂತ ಬಂದಿದ್ವಿ. ಇವರೇನು ಧರ್ಮಕ್ಕಾಗಲಿ ಫ್ರೀ ಆಗಲಿ ಮಾಡೋ ಅಂಥ ಕೆಲಸ ಏನಿಲ್ಲ. 2018ರಲ್ಲಿ ಕೋರ್ಟ್ ಡೈರೆಕ್ಷನ್ ಆಗಿದೆ ಇವ್ರ ಪರ, 1 ಎಕರೆ ಜಮೀನು ಹುಡ್ಕೊಡ್ರಿ ಅಂತ ADLR ಡೈರೆಕ್ಷನ್ ಮಾಡಿದ್ದೆ ಕೋರ್ಟು. ಇವತ್ತರೆಗೂ ಅದನ್ನ ಹುಡ್ಕೊಡೋಕ್ಕಾಗಲಿಲ್ಲ ಇವ್ರಿಗೆ. ಇವ್ರು ಯೋಗ್ಯತೆ ಇಲ್ಲ, ಇವ್ರಿಗೆ ಸರ್ಕಾರದವ್ರಿಗೆ ಹುಡ್ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಈ ಥರ ಕೆಲಸಗಳು ಮಾಡ್ಕೊಂಡು ನಮ್ಮ ರೈತರು ಬಂದು ಕೇಳಿದ್ರೆ ಬೆದರಿಕೆ ಹಾಕೋದು. ಮೊನ್ನೆ ಆಫೀಸಲ್ಲಿ ಟೇಬಲ್ ವರದಿ ಎಲ್ಲ ಆಗಿರೋಂಥ ವರದಿ ಆಗಿದೆ. ಈಗ ನಾವು ಕಣ್ಮುಂದೆ ನೀವು ನೋಡಿದ್ವಿ, ನಾವು ಇಲ್ಲಿರೋರು ಎಲ್ಲರೂ ನೋಡಿದರೆ ವರದಿ ಸಮೇತ ಎಲ್ಲ ಆಗಿದೆ. ಅಂಥದ್ದನ್ನ ಮುಚ್ಚಿಟ್ಕೊಂಡು ಇವ್ರು ಸ್ಟಾಫ್ ಎಲ್ಲ ಕೆಲಸ ಮಾಡ್ತಾರೆ, ADLR ಮಾತ್ರ ಕೆಲಸ ಮಾಡಲ್ಲ. ಈ ಫೈಲ್ ರೆಡಿಯಾಗಿ 1 ವಾರ ಆಗಿದೆ. ಯಾಕೆ ಅದು ಮೂವ್ ಮಾಡಲಿಲ್ಲ ಅಂದರೆ ಇನ್ನು 15 ದಿನ ಟೈಮ್ ಬೇಕು ಅಂತ ಕೇಳ್ತಿದ್ದಾರೆ. ಇವ್ರು ಬೇಕು ಅಂತಾನೆ. ಆಮೇಲೆ ಇಲ್ಲಿ ಇವರು ಟೈಮ್ ತಗೊಳೋದು, ಅಲ್ಲಿ ಬಿಲ್ಡರ್ಗಳು ಇವರೆಲ್ಲ ಕಾಂಪೌಂಡ್ ಹಾಕ್ಸೋದು. ನಾವು ಇವ್ರು ಕ್ವಶನ್ ಮಾಡೋಕೆ ಹೋದ್ರೆ ಇವ್ರ ಮೇಲೇ FIR ಹಾಕ್ಸೋದು. ಈ ಥರ ಕೆಲಸಗಳೆಲ್ಲ ಇನ್ಮೇಲೆ ಆಗಬಾರ್ದು. ಈಗ ಏನು 15 ದಿನ ಇವರು ಟೈಮ್ ತಗೊಂಡ್ರೆ ಅಷ್ಟರೊಳಗೆ ಇವ್ರು ಕೆಲಸ ಮಾಡಲಿಲ್ಲ ಅಂದರೆ ನಾವು ತಾಲೂಕು ಕಚೇರಿ ಅಂತೂ ಬೀಗ ಹಾಕ್ತೀವಿ ಅಂತ ನಾವು ಮಾತು ಮುಗಿಸ್ತಾ ಇದ್ದೀವಿ.